य परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमात्यमीशं भवघ्नममरासुरसिद्ध नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। बभूव गन्धर्वमुनिस्तु देवकस्त आस देवार्थमहथाहुकाद्धरेः स उग्रसेनावरजस्तथैव नमश्च तस्मादजनिस्म देवकी। ಮೊದಲು ಯಾವ ಮಗನನ್ನ ಪಡಿಬೇಕು, ಯಾವ ದೇವತೆಯನ್ನ ಕರೆದು ಮಗನನ್ನ ಪಡಿಬೇಕು ಅಂತ ಹೇಳಿದಾಗ ಹೇಳಿದ ನ ಧರ್ಮತೋ ವಿನಾಭುವಃ ನೃಪೋ ಅಭಿರಕ್ಷಿತಾ ಭವೆ. ಧರ್ಮವನ್ನು ಬಿಟ್ಟರೆ ರಾಜ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾನೂನು ಇಲ್ಲದೆ ಹೋದರೆ ಸರ್ಕಾರ ಅಲ್ಲ, ಕಾನ್ಸ್ಟಿಟ್ಯೂಷನ್ ಕಾನೂನು ಇರಲೇಬೇಕು. ಅದೇ ರೀತಿಯೇ ಮನೆ ಎಲ್ಲದರಲ್ಲೂ ಕೂಡ ಏನಾಗಿರಬೇಕು, ಧರ್ಮದ ಪಾಲನೆ ಮಾಡದೆ ಹೋದರೆ ಎಂದೂ ಕೂಡ ಜನ ಉಳಿಯೋದಿಲ್ಲ. ಪೋಷಣೆ ಎರಡು ವಿಧ, ಜ್ಞಾನದ ಪೋಷಣೆ ಒಂದು, ದೇಹದ ಪೋಷಣೆ ಒಂದು. ದೇಹದ ಪೋಷಣೆಯ ಬಗ್ಗೆ ಇವತ್ತು ನೂರಾರು ವ್ಯವಸ್ಥೆ ಮಾಡ್ತಾರೆ, ಆದರೆ ಜ್ಞಾನದ ಪೋಷಣೆಯ ಬಗ್ಗೆ ಕಾನ್ಸೆಪ್ಟ್ ಕೂಡ ಇಲ್ಲ, ಮಾಡೋದಿಲ್ಲ. ಅಲ್ಲ, ಮಾಡಬೇಕಾದ್ರೆ ಕಾನ್ಸೆಪ್ಟೇ ಇಲ್ಲ. ಅದರಿಂದಾಗಿನೇ ಧರ್ಮ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಫಾಸ್ಟ್ ಡಿಟೇರಿಯೇಟ್ ಆಗ್ತಾ ಇದೆ, ದೇಹ ಬೆಳೆಸ್ತಾರೆ, ಅದು ಉಳಿಯೋದಿಲ್ಲ. ಆಯುಷ್ಯ, ಆರೋಗ್ಯ, ಅನಾರೋಗ್ಯ ಏನೇನೋ ಆಗುತ್ತೆ. ಸ ಧರ್ಮಜ ಸುಧಾರ್ಮಿಕೋ ಭವಧಿ ಭೂನುರುತ್ತಮಃ ಇತಿ ರೀತೆ ತಯಾ ಯಮಃ ಸಮಾಹುತೋ ಅಗಮದ್ರುತಂ. ಯಮದೇವರು ಬಂದೇ ಬಿಟ್ರು ಕರೆದ ತಕ್ಷಣ. ಆ ಮಂತ್ರದ ಶಕ್ತಿನೇ ಹಾಗಿತ್ತು. ತತಶ್ಚ ಸದ್ಯ ಏವ ಸ ಸುಷಾವಪುತ್ರಮುತ್ತಮಂ ಯುಧಿಷ್ಠಿರಂ ಯಮೋ ಹಿ ಸಹ ಪ್ರಪೇದೆ ಆತ್ಮಪುತ್ರತಾಂ. ಆ ಸಮಯಕ್ಕೆ ಆ ಕ್ಷಣವೇ ಪುತ್ರ ಹುಟ್ಟಿಯೂ ಆಯಿತು, ಸದ್ಯೋಗರ್ಭ. ಯಮದೇವರು ಸ್ವತಃ ತಾವಾಗಿ ಯಾರಾಗಿ ಹುಟ್ಟಿದ್ರು, ಯುಧಿಷ್ಠಿರನಾಗಿ ಹುಟ್ಟಿದ್ರು. ಆಗ ಶರೀರಣಿ ಆಯಿತು. ಸರ್ವೇಷಾಂ ಧರ್ಮಿಣಾಂ ಶ್ರೇಷ್ಠ ಜಾತೋಯಮಿತಿ ಭಾರತ. ಶರೀರವಾಣಿ, ಧರ್ಮಿಷ್ಠರಲ್ಲಿ ಬಹಳ ಶ್ರೇಷ್ಠನಾದವನು ಹುಟ್ಟಿದ್ದಾನೆ ಅಂತ ಹೇಳಿ ಆ ಶರೀರವಾಣಿ ಆಯಿತು. ಯಮೇ ಸುತೇತು ಕುಂತಿತಃ ಪ್ರಜಾತ ಏವ ಸೌಬಲೀ ಅದಹ್ಯತ ಈರ್ಷಯಾ ಚಿರಂ ಬಭಂಜ ಗರ್ಭಮೇವ ಚ. ಯಮೇ ಸುತೇತು ಕುಂತಿತಃ ಪ್ರಜಾತೆ ಏವ ಸೌಬಲೀ ಅದಹ್ಯತ ಈರ್ಷ್ಯಯಾ ಚಿರಂ ಬಭಂಜ ಗರ್ಭಮೇವ ಸಹ. ಧರ್ಮೇ ಯಮೇ ಸುತೇತು ಕುಂತಿತಃ ಪ್ರಜಾತೆ. ಕುಂತಿಯಿಂದ ಯಮನು ಪುತ್ರನಾಗಿ ಜನಿಸಿದ ಮೇಲೆ ಸೌಬಲಿ, ಗಾಂಧಾರಿ ಇನ್ನೊಂದು ಹೆಸರು, ಗಾಂಧಾರಿ, ಸೌಬಲಿ ಇವೆಲ್ಲ ಆಕೆ ಹೆಸರುಗಳು. ಅದಹ್ಯತ ಈರ್ಷ್ಯಯ, ಈರ್ಷ್ಯ ಅಸೂಯೆಯಿಂದ ಬಹಳ ದುಃಖಪಟ್ಟು ಅದೇ ಬಭಂಜ ಗರ್ಭಮಯಮ ಆಯ್ತಾ, ತನ್ನ ಗರ್ಭವನ್ನು ಹೊಡ್ಕೊಂಡು ಬಿಟ್ಟು. ಈರ್ಷ್ಯ ಎಂಬುದೇನದು ದುಷ್ಟರ ದೊಡ್ಡ ಲಕ್ಷಣ. ಅದಕ್ಕೆ ಯಾರಿಗಿದು ತಿಳಿಯೋದು ಭಾಗವತ ಅಂತ ಕೇಳಿದರೆ, ಧರ್ಮ ಪ್ರೋಜ್ಯತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಯಾರಿಗೆ ಮಾತ್ಸರ್ಯ ಇಲ್ಲ ಅವರಿಗೆ ಜ್ಞಾನ ಬರುತ್ತೆ ಅಂತ ಬಹಳ ಮುಖ್ಯವಾದ ಅಂಶ ಅದು. ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮತ್ಸರ ಏನೋ 6 ಕೂಡ ಅರಿಷಡ್ ವರ್ಗಗಳು. ಆದರೆ ಅದರಲ್ಲಿ ಅತಿ ದೊಡ್ಡದು ಯಾವುದು ಅಂದರೆ ಮಾತ್ಸರ್ಯ. ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮಾತ್ಸರ್ಯ ಕೊನೆಯದು ಉಪಸಂಹಾರ ಪ್ರಬಲ. ಕಾಮ ಅನ್ನೋದು ಲೋಯೆಸ್ಟ್, ಅದು ಹೈಯೆಸ್ಟ್. ಗೊತ್ತಾಯ್ತಾ? ಹುಟ್ಟೋದು ಕಾಮದಿಂದನೇ, ಕಾಮ ಬೇಸಿಕ್ಕೆ. ಬಟ್ ಅದರಲ್ಲಿ ಮುಂದೆ ರೋಗ ಉಲ್ಬಣಿಸೋ ಸಿಕ್ಸ್ತ್ ಸ್ಟೇಜ್, 4th ಸ್ಟೇಜ್ ಕ್ಯಾನ್ಸರ್ ಅಲ್ಲ ಅದು, 6th ಸ್ಟೇಜ್ ಬಂದಾಗ ಲೆಕ್ಕ. ಮೋಹ ಇದೊಂದು ಕಾಮ. ಚಿಕ್ಕ ಮಕ್ಕಳಿಗೆ ಶುರುವಾಗಿ ಚಾಕ್ಲೇಟ್ ಬೇಕು, ಬಿಸ್ಕತ್ ಬೇಕು, ಕಾಮ ಅಲ್ಲಿದೆ. ಮಕ್ಕಳಿಗೆ ಮಾತ್ಸರ್ಯ ಬರೋದಿಲ್ಲ, ಏನು ಬರುತ್ತೆ? ಆಸೆ. ಆಸೆ ಕೊಟ್ಟರೆ ಸುಮ್ಮನೆ ಆಗ್ಬಿಡುತ್ತೆ. ನಾವು ಮಾತ್ಸರ್ಯ ಕಲಿಸ್ತೇವೆ ನಾವು ಅವ್ರಿಗೆ ಕೊಡಬೇಡ ಇದು ಹೇಳಿ ಹೇಳಿ ಮಾತ್ಸರ್ಯ ಡೆವಲಪ್ ಆಗಲಿ ಶುರುವಾಗಿ. ಮೊದಲು ಬರೋದೇನವರಿಗೆ ಕಾಮ ಅಷ್ಟೆ. ಆಮೇಲೆ ಕೊನೆಗೆ ಬರೋದು ಭಾರಿ ದೊಡ್ಡದು ಯಾವುದೋ ಮಾತ್ಸರ್ಯ. ಮಾತ್ಸರ್ಯ ಬರೋದು, ಮಾತ್ಸರ್ಯ ದೊಡ್ಡ ರೋಗ. ಸಾಮಾನ್ಯ ಪಂಡಿತರಿಗಿರೋ ರೋಗ ಯಾವುದು? ಮಾತ್ಸರ್ಯ. ಬರೀ ಏನಾಗತ್ತೆ ಅಲ್ಲಿಗೆ ಎಲ್ಲ ಸಾಧನೆ ಹೋಗ್ಬಿಡುತ್ತೆ. ದುಷ್ಟತನದ ಲಕ್ಷಣ ಅಂತ ಹೇಳ್ತಾರೆ. ಗಾಂಧಾರಿ ಬಂತು, ಅದಕ್ಕೆ ಹುಟ್ಟಿದವನು ಯಾರು? ದುರ್ಯೋಧನಾದಿಗಳು. ಅವ್ರು ಯಾರು? ಬರೀ ಮಾತ್ಸರ್ಯ. ಪಾಂಡವರು ಕಂಡ್ರೆ ಆಗೋದಿಲ್ಲ, ಹೊಟ್ಟೆ ಹುಟ್ಟು ಸಾಯ್ತಿರ್ತಾರೆ. ಆಗ ಅದು ದೋಷ ಬಿಟ್ಬಿಡೋದು. ಅದು ಅವ್ರ ಸಾಧನೆ ಅವರಿಗೆ, ನಮ್ಮ ಸಾಧನೆ ನಮಗೆ. ಆದ್ದರಿಂದ ಅವ್ರು ಭಾರಿ ಬುದ್ಧಿ ಬಂದರೆ ಭಾರಿ ಸಂತೋಷ ಪಡೋದು. ಅದು ನಮಗೆ ಆಗ್ಲಿಕ್ಕೆ ಹೋದಾಗ ನಾವು ಅಸೂಯೆ ಪಡಬಾರದು. ಆದಷ್ಟು ಸಾಧನೆ ಮಾಡಬೇಕು ಅನ್ಕೋಬೇಕೆ ಹೊರತು ಏನಾಗಬಾರ್ದು. ಹೊಟ್ಟೆ ಅದೇನು ಪ್ರಯೋಜನ ಇಲ್ಲ.
ಹೊಟ್ಟೆಗೆ ಹೊಟ್ಟೆ ಒಂದು ಏನಂತ ಗೊತ್ತಾ, ಹೊಟ್ಟೆ ಕಿಚ್ಚು ಅಂತ ಕರೀತಾರೆ, ಗೊತ್ತಲ್ಲ? ಹೊಟ್ಟೆ ಕಿಚ್ಚು ಒಳ್ಳೆ ಪದ ಕನ್ನಡದಲ್ಲಿ. ಕಿಚ್ಚು ಅಂದ್ರೆ ಏನು? ಬೆಂಕಿ. ಹೊಟ್ಟೆಯಲ್ಲಿ ಕಿಚ್ಚು ಬಂದ್ರೆ ಏನಾಗುತ್ತೆ? ಅಗ್ನಿ ಸ್ವಭಾವ ಏನು? ಎಲ್ಲಿ ಇರೋ ಜಾಗನೇ ಸುಡುತ್ತೆ ಫಟ್. ಅದಕ್ಕೆ ಆಶ್ರಿತಾಶ ಅಂತ ಅದಕ್ಕೆ, ಅದು ಸಂಸ್ಕೃತದಲ್ಲಿ ಆಶ್ರಿತಾಶ. ಅದ್ರ ಆಶ್ರಯ ಕೊಟ್ಟವ್ರೆ ಸುಟ್ಟಾಗುತ್ತೆ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಇರುತ್ತೆ, ಹೊಟ್ಟೆ ಸುಡುತ್ತೆ, ಹೋಗ್ಬಿಡುತ್ತೆ. ಅದರಿಂದ ಹೇಳ್ತಾರೆ ಆಕ್ಚುಲಿ ಗ್ಯಾಸ್ಟ್ರಿಕ್ ಬಂದ ಬರೋದಕ್ಕೂ ಕೂಡ ಏನು ಕಾರಣ? ಹೊಟ್ಟೆ ಕಿಚ್ಚು ಒಂದು ಕಾರಣ. ಅದು ಅನೇಕ ಕಾರಣಗಳು, ಆಹಾರ ದೋಷದ ಅದು ಇದು ಮನಸ್ಸಿನ ದೋಷ ಇದು, ಹಾಗಿರಬಾರ್ದು. ಅದಕ್ಕೆ ನಿರ್ಮತ್ಸರಾಣ ಅಂಸತ, ಇಲ್ಲಿ ಈರ್ಷ್ಯ ಬಂತು ಅದು. ಆ ಯಾವ್ದು ಏನು ಕಂಟ್ರೋಲ್ ಮಾಡಿದ್ರೆ ಅದು ಬೀಜ 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 ಅದು ಕಂಟ್ರೋಲ್ ಮಾಡ್ಬೇಕನ್ನ. ಬಟ್ ಮಾತ್ಸರ್ಯದ ಹಿಂದೆ ಕೂಡ ಏನಿದೆ? ಕಾಮನೇ ಇರೋದು, ಗೊತ್ತಾಯ್ತಾ? ಕಾಮ ಅಂಬ ಕಾಮನ್ ಫ್ಯಾಕ್ಟರ್, ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟರ್ ಆಗಿರೋದು, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ಕಾಮ ನಿಲ್ಲಿಸೋದಿಲ್ಲ ಅವನು. ಅದು ಕಾಮ ಅನ್ನೋದು ಬೀಜ. ಅದು ನೀವು ಬೀಜ ತಿನ್ನಕ್ಕಾಗಲ್ಲ, ಮಾತ್ಸರ್ಯ ಹಣ್ಣೆ ತಿನ್ನೋದು. ಆದ್ರಿಂದ ಮಾತ್ಸರ್ಯ ಡೆವಲಪ್ ಆಗಿ ಬರೋದು. ಅದಕ್ಕೇನ್ ಮಾಡ್ಬೇಕಾಗ? ಕಾಮಯೇಷ ಕ್ರೋಧಯೇಷ ಅಂದ್ರೆ ಒಂದೇನೆ, ಅರಿಷಡ್ ವರ್ಗಗಳೆಲ್ಲ ಸೇರಿ ಅಂತ ಅರ್ಥ. ಜ್ಞಾನ ಅಂದ್ರೆ ಭಕ್ತಿ ಅಂದ್ರೆ ಹೇಗೋ ಹಾಗೆ. ಆ ಅರ್ಥದಲ್ಲಿ ಕಾಮವನ್ನು ಗೆಲ್ಲಬೇಕು ಅಂದ್ರೆ ಒಂದೇ, ಮಾತ್ಸರ್ಯಾದಿ ದೋಷಗಳನ್ನೆಲ್ಲ ಗೆಲ್ಲಬೇಕು ಅಂತ. ರೂಟ್ ಔಟ್ ಮಾಡ್ಬೇಕು. ಕಾಮನೇ ಹೋದ್ರೆ ಬಂದು ಬರೋ ಏನು ಚಾನ್ಸ್ ಇಲ್ಲ. ಮುಂದೆ ಬರಗಿಡ ಹುಟ್ಟು ಬೀಜ ತೆಗೆದ್ರೆ ಗಿಡ ಹುಟ್ಟೋ ಸಂಭಾವನೆ ಇಲ್ಲ ಅಥವಾ ಆಗಿಲ್ಲ. ಅಲ್ಲಿ ಗಮನ ಕೊಡಬೇಕು. ರೂಟ್ ಕಾಸ್ ಅದು. ಔಷಧಿ ಕೊಡ್ಬೇಕಾದ್ರೆ ಯಾವ್ದಕ್ಕೆ ಕೊಡ್ತಾರೆ ಸಾಮಾನ್ಯ? ರೂಟ್ ಕಾಜಿಗೆ ಕೊಟ್ಟರೆ ಪೂರ್ತಿ ಹೋಗ್ಬಿಡೋದು. ಬರೀ ಕೆಮ್ಮಿಗೆ ಕೊಡ್ತಾ ಇದ್ರೆ ಹೋಗೋದಿಲ್ಲ. ಕೆಮ್ಮು ಯಾತಕ್ಕೆ ಬಂದಿದೆ ಹುಡುಕ್ಬೇಕು ಫಸ್ಟ್, ಅದು ಹುಡುಕಿದ ತಕ್ಷಣ ಹೋಗ್ಬಿಡೋದು. ಆದ್ದರಿಂದ ಕಾಮ ಕೊನೆಗಿಂದಿದ್ದು ಅದನ್ನೇ ಆ ಕಾಮ ಬೇರೆ, ಕೆಟ್ಟ ಕಾಮ ಬೇರೆ, ಒಳ್ಳೆ ಕಾಮ ಬೇರೆ. ಅವ್ರು ಒಳ್ಳೆ ಕಾಮ ಹೇಳ್ತಾರೆ. ಇದು ಹಾಳಾಗಲಿಕ್ಕೆ ಕೆಟ್ಟ ಕಾಮ, ಉದ್ಧಾರ ಆಗಲಿಕ್ಕೆ ಒಳ್ಳೆ ಕಾಮ ಬೇರೆ. ಯಾರ ಕೇಳಿದ್ರಲ್ಲ? ಯಾವುದು? ಯಾಕೆ ಒಳಗೆ ಯಾರಿದ್ರು? ನರಕಾಸುರ ಇದ್ದ ಮೊದಲು, ಸಹಸ್ರ. ಅದಕ್ಕೆ ಮಾಸ್ತರ್ಯ ಬರ್ತಿತ್ತು ಅರ್ಜುನನ ಮೇಲೆ. ಅದು ಒಳ್ಳೆಯವ್ರ ಮೇಲೆ ಮಾಸ್ತರ್ಯ ಬರಬಾರ್ದು. ಆಚಾರ್ಯ ಹೇಳ್ತಾರೆ ಮಾಸ್ತರ್ಯ ಬರಲಿ, ಕೆಟ್ಟವ್ರ ಮೇಲೆ ಬರಲಿ. ಯಾವ ರೀತಿ ಬರಬೇಕು? ಒಬ್ಬ ಕ್ಲಬ್ಗೆ ಹೋಗೋನು, ಜಿಮ್ಗೆ ಹೋಗೋನು, ಬೆಳಿಗ್ಗೆ 6 ಗಂಟೆಗೆ ಹೇಳಿದ್ರೆ 4 ಗಂಟೆಗೆ ಅಂತ ಹೋಗ್ಬಿಡ್ತಾನೆ. ಸಂಧ್ಯಾವಂದನೆ ಮಾಡೋಣ ಕೇಳಬಾರದು. ಆ ಥರ ಆಚಾರ್ಯ ಬರೀತಾರದು. ತಥಾಪಿ ಮಾತ್ಸರ್ಯಂ ದೃಶ್ಯತೆ ಕ್ವಚಿತ್. ಯಾಕೆ? ಅರ್ಜುನಸ್ಯ ಏಕಲವ್ಯೇ ಇವ, ಅರ್ಜುನನ ಏಕಲವ್ಯನು ಬಂತಲ್ಲ ಹಾಗೆ. ತದ್ವರ್ಜನೀಯಂ ಭೂಷಣ. ಇಲ್ಲಿ ಗೊತ್ತಾ? ಸಜ್ಜನೇಶು, ಸಜ್ಜನರಲ್ಲಿ ಮಾತ್ಸರ್ಯ ಇರಬಾರ್ದು. ಯಾರಲ್ಲಿ ಇರಬೇಕು? ದುರ್ಜನರ ಮೇಲೆ ಇರಬೇಕು. ದುಷ್ಟನಿಗೆ ಇಷ್ಟು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದು ಕಮಿಟ್ಮೆಂಟ್ ಇದ್ರೆ ನಮಗೆ ಎಷ್ಟು ಇರಬೇಕು? ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಮಾತ್ಸರ್ಯ ಇರಬೇಕೆ ಹೊರತು ಅವ್ರು ಕೆಟ್ಟದ್ದು ಮಾಡಿದ್ರೆ ನಾವು ಕೆಟ್ಟದ್ದು ಮಾಡ್ಬೇಕು ಆ ಥರ ಅಲ್ಲ. ಅವ್ರ ಟ್ರೆಂಡ್ ಇದೆಯಲ್ಲ, ಅದನ್ನ ಯೋಚನೆ ಮಾಡ್ಬೇಕು. ಅಲ್ಲ, ಕಾಮ ಶಬ್ದಕ್ಕೆ ಮಾತ್ಸರ್ಯ ಅಂತ ಅರ್ಥ ಅಲ್ಲ. ಕಾಮದಿಂದ ಹುಟ್ಟೋದು ಮಾತ್ಸರ್ಯ. ಇಚ್ಛಾ, ಕಾಮ ಇವೆಲ್ಲ ಒಂದೇ ಪದಗಳು, ಸಮಾನಾರ್ಥಕ ಪದಗಳು. ಅದು ಅಲ್ಲಿ ಸ್ವೇಚ್ಛಾಚಾರ. ಅದು ಕಾಮಚಾರ ಸ್ವೇಚ್ಛಾಚಾರಿಗಳು. ಹೌದು, ಅಲ್ಲಿ ಸ್ವೇಚ್ಛೆ. ಕಾಮ ಕೆಟ್ಟದು ಅಂತ ಹೇಳಿದಾಗ ಇವೆಲ್ಲ ಸೇರಿಬಿಡುತ್ತೆ ಅದ್ರಲ್ಲಿ. ಯಮೇ ಸುತೇತು ಕುಂತಿತ ಪ್ರಜಾತ ಏವ ಸೌಬಲಿ ಪ್ರದಹ್ಯತೇಷ್ಟಯಾಚರಂ ಬಭಂಜ ಗರ್ಭಮೇವ ಚ. ನಮಗೇನು ಅನಿಸ್ತು ಇಷ್ಟೊತ್ತು ಕೂಡ? ಅವನು ಕುರುಡ ಯಾತಕ್ಕಾದ? ಧೃತರಾಷ್ಟ್ರ ಕುರುಡ ಯಾತಕ್ಕಾದ? ಮಾತೃದೋಷತಃ. ಇವು ಹೊಟ್ಟೆ ಕಿಚ್ಚು ಬಂತು. ಹುಟ್ಟಿದವ್ರ ಮಕ್ಕಳೆಲ್ಲ ಯಾರವರು? ಹೊಟ್ಟೆ ಕಿಚ್ಚು ಕೊಡೋರೆ, ಗೊತ್ತಾಯ್ತಾ? ಇವಳಿಗೆ ಯಾರ ಮೇಲೆ ಮಾತ್ಸರ್ಯ ಬಂತು? ಕುಂತಿ ಮೇಲೆ. ಈ ಕುಂತಿ ಏನಾಗ ರಾಜಮಾತೆ ಆಗ್ತಾಳೆ, ಆಗೋದಿಲ್ವಲ್ಲ. ಕೈಗೆ ಅದನ್ನ ಹೇಳಿನೇ ಮಂಥರೆ ದಾರಿ ತಪ್ಪಿಸಿತ್ತು, ಗೊತ್ತಾಯ್ತಾ? ಮಾತ್ಸರ್ಯ ಬಂತು. ಹುಟ್ಟಿದವ್ರಿಗೆ ಏನೋ ಪಾಂಡವರು ಕುಂತಿ ಮೇಲೆ ಇವಳಿ ಮಾತ್ಸರ್ಯ, ಕುಂತಿ ಮಕ್ಕಳು ಪಾಂಡವರು ಇವಳು ಮಕ್ಕಳಿಗೆ ಮಾತ್ಸರ್ಯ. ಆ ರೋಗ ಕಂಟಿನ್ಯೂ ಆಯ್ತು ಹಾಗೆ. ಇಲ್ಲಿ ಯೋಚನೆ ಮಾಡಬೇಕು. ಅಂದರೆ ಕುಂತಿ ತಪ್ಪಿನಿಂದ ಅವ್ರು ಕೆಟ್ಟವರಾದ್ರ ಅಂತ ಪ್ರಶ್ನೆ ಈಗ. ಗಾಂಧಾರಿ ತಪ್ಪಿನಿಂದ ಕೆಟ್ಟವರಾದ್ರ ಅಂತ ಕೇಳಿದ್ರೆ ಹೇಳ್ತಾರೆ ಗಾಂಧಾರಿ ತಪ್ಪಿನಿಂದ. ಗಾಂಧಾರಿ ಭಾರಿ ಒಳ್ಳೆಯವಳು, ತುಂಬ ಉದ್ದಕ್ಕೆ ಹೇಳ್ತಾ ಹೋಗ್ತಾರೆ. ಗಾಂಧಾರಿ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ಯಾಕೆ ಮಾಡಿಲ್ಲ ಅಂದರೆ ಹೊಟ್ಟೆ ಒಳಗೆ ಅವ್ರು ಕೂತಿದ್ರಲ್ಲ, ಅದರಿಂದ ಬುದ್ಧಿ ಕೆಟ್ಟೋಯ್ತು. ಡಾಕ್ಟ್ರಿಗೆ ಕೇಳೋದು ಏನು ತಿಂದಿ ಅಂತಾನೆ ಕೇಳೋದು. ತಿಂದಿದ್ದು ಹೊಟ್ಟೆಯಿಂದ ಏನಾಗುತ್ತದ? ಮೈಗೆಲ್ಲ ಹರಡೋದು. ಸೊ ಇಲ್ಲಿ ಅಂಬಿಕಾ ಕಣ್ಮುಚ್ಚಿದ್ದೆ ಧೃತರಾಷ್ಟ್ರ ಕುರುಡ ಆಗಿಬಿಟ್ರೆ ಕರೆಕ್ಟ್. ಅದು ತಾಯಿ ದೋಷನೇ. ಇದು ತಾಯಿ ದೋಷ ಅಲ್ಲ. ತಾಯಿ ದೋಷ ಬರ್ಲಿಕ್ಕೆ ಹುಟ್ಟೋ ಮಕ್ಕಳೇ ಕಾರಣ ಆಯ್ತು. ಅರ್ಥ ಆಯ್ತಾ? ಅದರಿಂದ ಇಲ್ಲಿ ಯಾಕೆ ದುರ್ಯೋಧನ ಕರಿ ಭಾರಿ ಪ್ರಬಲ ಇವನು. ಹೊಟ್ಟೆ ಒಳಗೆ ಕೂತಿದ್ದ ಆವೇಶ, ಕಲ್ಯಾವೇಶ ಬಂದಾಗ ಆಯ್ತು ಅಷ್ಟೇ ಅವಳಿಗೆ ಹೊಟ್ಟೆ ಒಳ್ಕೊಂಡು. ಆಮೇಲೆ ಅಸಹ್ಯ ಪಡಲಿಲ್ಲ ಆಕೆ. ಇವ್ರು ಕತೆ ಕಟ್ತಾರೆ, ಗಜಗೌರಿ ವ್ರತ 2 ಕತೆಗಳು, ಸುಳ್ಳು ಕತೆಗಳು. ಮಹಾಭಾರತ ಎಲ್ಲೂ ಬರೋದಿಲ್ಲ ಅವೆಲ್ಲ ಕೂಡ. ಸಿನಿಮಾ ನಾಟಕ ಮಾಡಿದ್ದಾರೆ. ಕೆಲವು ಪುರಾಣದಲ್ಲಿ ಕೆಲವು ಪುರಾಣ ಕಲ್ಪಿತ ಪುರಾಣಗಳಲ್ಲಿ ಬಂದಿದೆ. ಗಜಗೌರಿ ವ್ರತ ಮಾಡೋದು, ಈಕೆ ಗೌರಿ ಗಜ ಮಾಡೋದು, ಆಕೆ ಐರಾವತನ ತರಿಸ್ಬಿಡೋದು, ಏನೇನೋ ಒಂದಕ್ಕೊಂದು ಸಂಬಂಧ. ಕುಂತಿಗೆ ಮಾತ್ಸರ್ಯ ಅಲ್ಲ, ಏನಿಲ್ಲ. ಇಬ್ಬರಿಗೂ ಮಾತ್ಸರ್ಯ. ಇಬ್ಬರು ಭಾರಿ ಒಳ್ಳೆಯವರು ಅವರು. ಇವರಿಂದ ಹಾಗಾಯ್ತು ಅಷ್ಟೇ.
ಆ ಕೈತೇ ಹೇಳು ಒಳ್ಳೆ ಒಳ್ಳೆ ಅವಳು ಬುದ್ಧಿ ಕೆಡಿಸ್ತಾವಳು ಅಂತಾರೆ. ರಾಮಾಯಣದಲ್ಲಿ ಆಯ್ತಲ್ಲ ಆಗ್ಲೇ ಕೈ ತಪಸ್ಸಾಗಬೇಕಾಗಿತ್ತು ಮಾಡಿದ ತಪ್ಪಿಗೆ, ಆದ್ರೆ ಭರತನಂತ ಮಗ ಇದ್ದಿದ್ದಕ್ಕಾಯ್ತು ಅಂದ್ರೆ ಒಳ್ಳೆಯವಳು ಅಂತ ಅರ್ಥ ಅದಕ್ಕೆ. ಇದು ಯಾವ ಕಾರಣಕ್ಕೂ ಮಕ್ಕಳು ನೋಡಿ ಬೋರ್ಡ್ಸ್ ಕೊಡೋದಿಲ್ಲ. ಅಲ್ಲಿ ಅವಳ ತಪ್ಪನ್ನ ರೆಡ್ಯೂಸ್ ಮಾಡಿ ಕ್ಷಮಿಸ್ಲಕ್ಕೆ ಕಾರಣ ಆಯ್ತು. ಗೊತ್ತಾಯ್ತಾ? ಸ್ವರೂಪತ ಏನಾಗಿತ್ತು ಅದು ಬೇಸಿಕ್ ಕಾರಣ, ಭರತನ ಕಾರಣ ಮುಖ್ಯ ಕಾರಣ ಅಲ್ಲ. ಮುಖ್ಯ ಕಾರಣ ಏನು, ಸಾತ್ವಿಕ ಒಂದು ಮುಖ್ಯ ಕಾರಣ. ಅದು ಬಂದ ದೋಷ ಪರಿಹಾರಕ್ಕೆ ಯಾರು ಕಾರಣರಾದ್ರು? ಮಗ ಕಾರಣ. ದೋಷ ಲೋನ್ ಮಾಡಿದ್ದು ಯಾವುದಕ್ಕೋ ಮಾಡಿದ್ದ, ತೀರಿಸಿದ್ದ್ಯಾರು, ತೀರಿಸ್ತಾ ಹೋಗಿದ್ದ್ಯಾರು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಭರತನ ರೋಲ್ ಇರೋದು ಆ ಮಟ್ಟಿಗೆ. ಸ್ವರೂಪತ ತಾಮಸಿ ಆಗಿದ್ದೆ, ಮಂಥರಿಗೆ ಯಾಕಾಗ್ಲಿಲ್ಲ ಹಾಗಿದ್ರೆ? ಅಂತ ಮಕ್ಕಳಿರ್ಲಿಲ್ಲ ಅಂದ, ಅಂತ ಮಕ್ಕಳು ಹುಟ್ಟ ಯೋಗನೂ ಅವ್ರಿಗೆ ಇರಲಿಲ್ಲ. ಫಸ್ಟ್ ಅಯೋಗ್ಯಗಳಾದ್ರಿಂದ ಚಾನ್ಸೇ ಇಲ್ಲ. ಏನ ಹೌದು ಹೇಳ್ತಾರಲ್ಲ, ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶದಲ್ಲಿ ಬರೀತಾರೆ, ಅಕ್ರೂರ ಕೇಳ್ತಾನೆ ಕೃಷ್ಣನನ್ನ, ಬರುತ್ತದ್ರಲ್ಲಿ ಬಹಳ ಆಶ್ಚರ್ಯ, ಎಲ್ಲ ಸ್ತೋತ್ರ ಅದು. ಕೃಷ್ಣ ನನ್ನ ಕಾಮ ಕೊಡು, ಗೊತ್ತಾಯ್ತಾ? ಯಾಕೆಂದ್ರೆ ಪೂಜಾದಿಗಳನ್ನ ಮಾಡೋದ್ರಲ್ಲಿ ಕಾಮ ಕೊಡು, ಕ್ರೋಧ ಕೊಡು, ನಿನ್ನ ದ್ವೇಷಗಳ ಮೇಲೆ ಕ್ರೋಧ ಬರಹ ಮಾಡು, ಗೊತ್ತಾಯ್ತಾ? ಪ್ರತಿಯೊಂದು ನರಿಷಡ್ವರ್ಗ ನಮಗೆ ಬೇಕು ಅಂತ ಹೇಳ್ತಾರೆ. ನರಿಷಡ್ವರ್ಗ ಬೇಕು ಅವರಿಗೆಲ್ಲ, ಅವ್ರ ತದ್ವಿರುದ್ಧ ರೀತಿಯಲ್ಲಿ ಬೇಕು. ಮಾತ್ಸರ್ಯ ಯಾತಕ್ಕೆ ಬೇಕು? ಸದ್ಗುಣ ಇಂಥ ಮಾತ್ಸರ್ಯ, ಆದರೆ ಆಚಾರ್ಯ ಹೇಳ ಅಂಥ ಮಾತ್ಸರ್ಯ ಇರುತ್ತೆ. ಇದರ ಅರ್ಥ ಮಾಡ್ಕೊಂಡ್ರೆ ಆರು ನಮಗೆ ಬೇಕು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಹ. ಲೋಭ ದುಡ್ಡನ್ನು ಏನು ಮಾಡ್ತಾರೆ ಅಂದ್ರೆ ಇನ್ನೂ ಸಂಪಾದನೆ ಮಾಡಬೇಕು. ಧರ್ಮದ ಪುಣ್ಯದ ಸಂಪಾದನೆ ಬಗ್ಗೆ ಭಾರಿ ಲೋಭ ಇರಬೇಕು. ಮತ್ತೆ ಅದನ್ನು ಕಳ್ಕೊಬಾರದು, ಖರ್ಚು ಮಾಡ್ಲಿಕ್ಕೆ ಇಷ್ಟಪಡೋದು. ಯಾಕಂದ್ರೆ ಪುಣ್ಯ ಏನೋ ಕೊಟ್ಟೋದು, ಪುಣ್ಯ ನಾನು ವಿಷ್ಣು ಸಹಸ್ರ ಬಿಡೋದು, ಬಸ್ ಸಿಗಲಿ ಬೇಗ ಅಂಬೋದು, ಬಸ್ ಸಿಕ್ತು ವಿಷ್ಣು ಸಹಸ್ರ ಮುಗಿತು ಅಲ್ಲಿಗೆ. ಪ್ರತಿಫಲ ಕೇಳ್ಬಿಟ್ರೆ ಏನಾಯ್ತು, ಅಲ್ಲಿಗೆ ಮಿಸ್ಯೂಸ್ ಮಾಡಿದಾಗುತ್ತೆ. ಆ ಭಾರಿ ಕೊಡಬೇಡ. ಲೋಭ, ಮದ, ಅಹಂಕಾರ ಕೊಡೋದ್ರಿ. ಎಂಥ ಅಹಂಕಾರ ತಾನು ಮದ ಅಂದ್ರೆ ಆನಂದ ಇದೆ. ಏನೋ ನಾನು ವಿಷ್ಣು ಭಕ್ತನಾಗಿದ್ದೇನೆ, ಹೆಮ್ಮೆ ಅದು. ಒಂದು ಆಚಾರ್ಯ ಪವನೋಸ್ವಾಕಂ ಆಚಾರ್ಯಾನೀಚ ಭಾರತ್, ಐ ಮೀನ್ ಇಂಡಿಯನ್ ಅಂತ ಹೇಳೋದು ಹೇಗೆ ಹೆಮ್ಮೆ ಅನ್ಸೋದಿಲ್ಲ ಇವರಿಗೆ? ಆ ಟೈಪ್. ದೇಶಭಕ್ತನಿಗೆ ದೇಶದ ಹೆಸರಲ್ಲಿ ಹೇಗೆ ಅವನಿಗೆ ಭಕ್ತಿ ಬರುತ್ತೋ ಹಾಗೆ ದೇವರ ಹೆಸರಲ್ಲಿ ಬರಬೇಕು. ಅದು ಮಾತ್ಸರ್ಯ. ದುರ್ಜನಲ್ಲಿ ಮಾತ್ಸರ್ಯ ಇರಬೇಕು ಅಂತ ಹೇಳ್ತಾರೆ. ಸೊ ಕಾಮಾದಿಗಳು 5 ಕೂಡ 6 ಕೂಡ ಏನವು? ಕಾಮ, ಒಳ್ಳೆ ಆಸೆ ಕೊಡು, ಅದನ್ನೇ ಭೀಮಸೇನ ಒಳ್ಳೆ ಆಸೆ ಕೊಡು ಎಂಬುದಕ್ಕೆ ಅದರ ಏನು ಮಾಡಿದರು? ಎಕ್ಸ್ಟೆಂಡ್ ಮಾಡಿದರು. ಒಳ್ಳೆ ಕಾಮ ಕೊಡು ಅಂತ, ಒಳ್ಳೆ ಎಲ್ಲ ಒಳ್ಳೆಯವೆಲ್ಲ ಕೊಡು ಸೇರಿಸ್ಬಿಟ್ರು ಬಂದು. ಎಲ್ಲದ ಅದರಲ್ಲೂ ಏನಿದೆ? ಸಾತ್ವಿಕ, ರಾಜಸ, ತಾಮಸ ಅಂತಿದೆ. ಸಾತ್ವಿಕ, ರಾಜಸ, ತಾಮಸ. ಇವತ್ತು ಇಬ್ಬರು ಪ್ರೊಫೆಸರ್ಸ್ ಇದ್ದಾರೆ, ಒಬ್ಬರನ್ನ ಕಂಡು ಆಗೋದಿಲ್ಲ. ಅದು ಲೌಕಿಕದಲ್ಲಿ ಆದ್ದರಿಂದ ಅದು ರಾಜಸ ಮಾತ್ಸರ್ಯ. ಸಾತ್ವಿಕ ಪಡ್ಯ ಮಾತ್ಸರ್ಯ ಅದು ತಾಮಸ. ಯಾಕೆ ನರಕಕ್ಕೆ ಕಾರಣ ಆಗುತ್ತೆ, ಅದು ನರಕಕ್ಕೆ ಕಾರಣ ಆಗೋದಿಲ್ಲ. ಗೊತ್ತಾಯ್ತಾ? ದುಷ್ಟರಲ್ಲಿ ಬಂತು ಅದು ಸಾತ್ವಿಕರಲ್ಲಿ ಇರ್ತಕ್ಕಂಥ ಅಂಥದ್ದಿರಬೇಕು. ಮಾತ್ಸರ್ಯ ಆಪೋಸಿಟ್ ಬರಬೇಕು, ದುಷ್ಟ ಜನರ ಮೇಲೆ ಬರಬೇಕು, ಸಜ್ಜನರ ಮೇಲೆ ಬರಕೂಡುದು. ಸ್ವಗರ್ಭಪಾತನೇ ಕೃತೆ ತಯಾ ಆಜಗಾಮ ಕೇಶವ ಪರಾಶರಾತ್ಮಜ ಯಥಾತ್ ಘಟೇಶು ತಾನ್ ವಿಭಾಗಶಃ. ಸ್ವಗರ್ಭಪಾತನೇ ಕೃತೆ ತಯಾ ಆಜಗಾಮ ಕೇಶವ ಪರಾಶರಾತ್ಮಜ ಯಥಾತ್ ಘಟೇಶು ತಾನ್ ವಿಭಾಗಶಃ. ದುರ್ಯೋಧನಗಳು ಎಷ್ಟು ಅಯೋಗ್ಯರು ಅಂದರೆ, ಅದು ಭೂಮಿ ಮೇಲೆ ಇರಲಿಕ್ಕೆ ಯೋಗ್ಯರಲ್ಲ ಅಲ್ಲ, ತಾಯಿ ಹೊಟ್ಟೆಯಲ್ಲಿ ಕೂಡ್ಲಿಕ್ಕೂ ಯೋಗ್ಯರಾಗಿಲ್ಲ. ಏನಾಯಿತು? ಕೆಳ ಬಿದ್ದವರು. ಅಷ್ಟು ದಿವಸ ಫುಲ್ ಟೈಮ್ ಅವ್ರು ಕವರ್ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಪೂರ್ತಿ ಇರ್ಲಿಕ್ಕಾಗಲಿಲ್ಲ ಅಂತ ಕೇಳಿದರೆ ಎಷ್ಟು ಅಯೋಗ್ಯರು. ಎಲ್ಲಿದ್ರೆ ಅಲ್ಲಿ ಭಾರ, ಅವರು ಎಲ್ಲಿದ್ರೆ ಅಲ್ಲಿ ಭಾರ. ಆ ರೀತಿ ಆಯ್ತು. ಆಗ ಕೇಶವ ನಾರಾಯಣ ಬಂದ. ಯಾ ನಾರಾಯಣ? ಪರ ಇನ್ನು ಕೃಷ್ಣಾವತಾರ ಆಗಿಲ್ಲ. ಪರಾಶರಾತ್ಮಜ ಸಾಕ್ಷಾತ್ ವೇದವ್ಯಾಸ ರೂಪದ ದೇವರಲ್ಲಿ ಬಂದರು. ಯಥಾತ್ ಘಟೇಶು ತಾನ್ ಬೈದರು. ಏನು ಬುದ್ಧಿ ಇದೆ ಹೇಳಿದ್ದೇನು? ಇಲ್ಲ, ಲೇಟ್ ಆಯ್ತು. ನಾನು ಹೇಳಿದ ವಾರ ನಡಿಬೇಕು, ಅದೇನಾಗಬೇಕಾಗಿತ್ತು? ನೀನು ದಾರಿ ತಪ್ಪಿದ್ದೆ ಈಗಾಗಲೇ, ಅದು ಮಾತು ನಂಬಲಿಲ್ಲ ನೀನು, ವಿಶ್ವಾಸ ಇಲ್ಲ ನಿನಗೆ. ಅದರಿಂದ ಏನಾಗಬೇಕು? ಶ್ರದ್ಧಾಹಿ ಪರಮಾಗತಿ. ಆಯಿತು, ನನ್ನ ಮಾತು ಸುಳ್ಳಾಗಬಾರ್ದು. ಅದರಿಂದ ಅದನ್ನೆಲ್ಲ ತೆಗೆದ್ರೆ 100 ತುಂಡಾಗಿತ್ತು. 100 ತುಂಡು. ಒಂದೊಂದು ಭ್ರೂಣಗಳು ಅಷ್ಟಿದ್ವು. ಎಲ್ಲ ಸೇರಿ ಬೀಜ ಇರುತ್ತಲ್ಲ, ಕುಂಬಳಕಾಯಲ್ಲಿ ಎಷ್ಟು ಬೀಜ ಇರುತ್ತೆ? ಮಾವಿನದಲ್ಲಿ ಒಂದೇ ಇರುತ್ತೆ. ಮಾವಿನಲ್ಲಿ, ಕುಂಬಳಕಾಯಲ್ಲಿ ದೇವ್ರಿಗೆ ಎಷ್ಟು ಮ್ಯಾಜಿಕ್ ಮಾಡ್ತಾರೆ ಅಂದರೆ, ತಗರ ಇಬ್ಬರು ಹೆಂಡಂದರು, ಒಬ್ಬಳಿಗೆ ಒಬ್ಬನೇ ಮಗ, ಒಬ್ಬಳಿಗೆ 60,000 ಮಕ್ಕಳು. ಅದು ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ಹೇಗಿದೆ, ಯಾಕಿದೆ ನೋಡಿ ಹೇಗಿದ್ರೆ. ಹಲಸಿನ ಬೀಜ ಎಷ್ಟಿದೆ, ಕುಂಬಳ ಬೀಜ ಎಷ್ಟಿದೆ, ಮಾವಿನ ಬೀಜ ಎಷ್ಟಿದೆ, ಬೇವಿನ ಬೀಜ ಎಷ್ಟಿದೆ? ಒಂದೊಂದೇ. ಮಾವು ಬೇವು, ಬೇವು ಬೆಲ್ಲ ಹಾಗಾಗಿದೆಯಲ್ಲ ನಿನ್ನೆ. ಮಾವು ಬೇವು ಎರಡು ಒಂದೊಂದೇ ಬೀಜ. ಅದು ಕಹಿ, ಇದು ಸಿಹಿ. ಅದು ಎಷ್ಟು ವೆರೈಟಿ ಇಟ್ಟಿದ್ದಾನೆ ದೇವರು. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಅಂದರೆ ಎಷ್ಟು ವೈಚಿತ್ರ್ಯ ಇದೆ. ಅದರಿಂದ ಕುಂಬಳಕಾಯಲ್ಲಿದ್ದ ಗರ್ಭ ಅಲ್ಲಿದ್ವು, ಇಲ್ಲಿ ನೋಡಿದ್ರೆ ಹೀಗಿತ್ತು ಅಷ್ಟೇ. ಇದನ್ನು ಹಾಗೆ ನಂಬೋದಿಲ್ಲ ಅಂದರೆ ಅದ್ಯಾಕೆ ನಂಬ್ತಿ? ಹೇಗೆ ಕಣ್ಣು ನಂಬಾಗಿಲ್ಲ ಅಂತ ಹೇಳಾಗಿಲ್ಲ ಕುಂಬಳಕಾಯಿನ. ಯಾತಕ್ಕೆ? ಕಣ್ಣಾರೆ ಕಾಣ್ತಿರೋದು, ಕಣ್ಣು ಪ್ರತ್ಯಕ್ಷ. ಅದು ಪ್ರತ್ಯಕ್ಷದ ಅಪಲಾಪ ಮಾಡಕ್ಕೆ ಬರೋದಿಲ್ಲ. ಅದರಿಂದಾಗಿನೇ ದೇವರು ಆ ರೀತಿ ಇಟ್ಟಿದ್ದಾನೆ. ಇದು ಎಲ್ಲರಿಗೂ ಆಯ್ತು ಅಂತ ಹೇಳೋದಿಲ್ಲ, ಎಲ್ಲೋ ಒಂದು ಅಂತ ಕೇಸುಗಳು ಅಷ್ಟೇ.
ಹಿಂದೆ ಬೇಕಾದಷ್ಟು ಬ್ಯಾಕ್ಗ್ರೌಂಡ್ ಇರುತ್ತೆ, ಇದಿರುತ್ತೆ, ಅದರಂತೆ ಆಯ್ತು ಅಷ್ಟೆ. ಹ್ಮ್ ಹಾ. ಹೌದು, ಕೇಶವ ಸಾಕ್ಷಾತ್ ಬ್ರಹ್ಮರುದ್ರ ಪ್ರವರ್ತಕ ಅಂತ. ಹೌದು, ಅದ್ರೆ ಅಂತಿಂತ ನಾರಾಯಣ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ. ಇಲ್ಲದವ್ರು ಏನಾಯ್ತು ಆವೇಶ ರೂಪ ಅನ್ನೋದು, ಕಶ್ಚದ ಋಷಿ ಅನ್ನೋದು ಅಲ್ಲ. ಸಾಕ್ಷಾತ್ ನಾರಾಯಣ ಅಂತ ಹೇಳೋದು ಕೇಶವ ಅಂತ ಕರ್ತ. ಕೇಶವಾವಿಷ್ಟ ಅಂದ್ರೆ ಏನಾಗ್ತಿತ್ತಾಗ ಸಾಕ್ಷಾತ್ ರೂಪ ಆಗ್ತಿರ್ಲಿಲ್ಲ. ಪರಾಶರಾತ್ಮಜ ನೆಥಾತ್ ಘಟೇಶು ತಾನ್ ವಿಭಾಗಶಃ. ಘಟಗಳಂತಂದ್ರೆ ಏನಾಗಿತ್ತು, ಅವರು ದ್ರೋಣದಲ್ಲಿ ಹುಟ್ಟಿದರು, ಇವರು ಘಟದಲ್ಲಿ ಹುಟ್ಟಿದರು. ದ್ರೋಣದಲ್ಲಿ ಹುಟ್ಟಿದ್ಯಾರು ಧ್ವನ್ಯ ದ್ರೋಣಾಚಾರ್ಯ. ಇವರೆಲ್ಲ ಏನಾಗ್ಬೋದು ಘಟಗಳಿವೆಲ್ಲ, ಗೊತ್ತಾಯ್ತಾ. ಘಟ ಅಂತ ಘಟ 100 ಘಟ ಆಯ್ತು. ಅವೇನ್ ಮಾಡಿದ್ರಾಗ ಗಾಂಧಾರಿ ಒಂದು ಹೆಣ್ಮಗು ಬೇಕಾದ್ರೆ ಅಂತ ಕೇಳಿದ್ರು. ಬೇಕಾದ್ರೆ ಯಾರು ಬೇಡ ಅಂತ ಬೇಡ ಬಳ್ಸ ಸವಾರಿ ಬರೋದಿಲ್ಲ. ಬೇಕು ಅಂದ್ರೆ 20 ಸಲ ತಿದ್ದಿದ್ರು 20 ಸಲ ಕೊಡು ಅಂತ ಹೇಳ್ತಾರೆ. ಬಳ್ಸೋದು ಟೆಂಡೆನ್ಸಿ ಹೇಳಿ. ಇವಳೇನು ಇನ್ನೊಂದು ಬೇಕು ನನಗೆ, ಒಂದು ಹೆಣ್ಮಗು ಬೇಕಾ, ಹೌದು ಅಳಿಯನ ಸುಖ ಬೇರೆ ಅಂತ ಹೇಳ್ತಾರೆ, ಬೇಕು ಅಂತ ಕೇಳಿ ಸರಿ ಅಂತೇಳಿ ಅವಳ ಬಾಯಲ್ಲಿ ಬರ್ಸಾಗಿ ಮಾಡಿಬಿಟ್ಟು ಕೊಟ್ಟರು. ಅವಳು ದುಶ್ಯಾಲ, ಅವಳು ಹುಟ್ಟಿದ್ದು 100 + 1 ಇಷ್ಟು ಜನ ಹುಟ್ಟಿದ್ರು. ಅವಳು ಕೇಳಿದ್ದು 100 ಗಂಡು ಮಕ್ಕಳು ಅಷ್ಟೇ. ಹೆಣ್ಮಕ್ಳು ಏನಾಯ್ತು, ಪ್ಯಾಕಿಂಗ್ ಫ್ರೀ ಇದ್ದಾಗ ಬಂತದ್ದು, ಗೊತ್ತಾಯ್ತಾ. ಇವಳು ಒಂದು ಎಂಥವಳು, ಅವಳು ಗಿಫ್ಟ್ ಬಂದಿದ್ದ, ಅವಳು ಗಿಫ್ಟು ಭಾರಿ ಕೆಟ್ಟವಳು, ಭಾರಿ ಕೆಟ್ಟವಳು ಬಂದ್ಲು ಅವಳು ಕೂಡ. ಒಬ್ಬಳು ಒಳ್ಳೆಯವರಿಲ್ಲ, ಗಂಡು ಅಳಿಯ ಸಿಕ್ಕವರು ಮಹಾರಾಕ್ಷಸ, ಸೊಸೆದ್ರು ರಾಕ್ಷಸೇನೆ. ಇಲ್ಲಿ ಫ್ಯಾಮಿಲಿ ಕೆಟ್ಟದಾಗಿತ್ತು. ಪರಾಶರಾತ್ಮಜೋ ನಧಾತ್ ಘಟೇಶು ತಾನ್ ವಿಭಾಗಶಃ ಶತಾತ್ಮನ ವಿಭೇದಿತ ಶತಂ ಸುಯೋಧನಾದಯ ಬಭೂರನ್ವಹಂ ತತಃ ಶತೋತ್ತರಾತು ದುಶ್ಯಲಾ. ಶತಾತ್ಮನ ವಿಭೇದಿತ, ಅವ್ರೇನಾದರೂ 100 ನೋಡೋದಕ್ಕೆ ಒಂದು ಗರ್ಭ, ಭ್ರೂಣಗಳಿದ್ದಿದ್ದಟ್ಟು 100 + 1. ಅವರಲ್ಲಿ ಯಾರೋ ಸುಯೋಧನಾದಯ. ಸುಯೋಧನ ಅಂತ ಬರೀ ಬೈತಾರೆ, ಸುಯೋಧನ ಅಂತನೂ ಏನು ತಪ್ಪಿಲ್ಲ, ಒಳ್ಳೆ ಯೋಧ ಅಂತ ಅಷ್ಟೇ ಅರ್ಥ. ಈ ಪರ್ಪಸ್ ಏನೋ ಅದು ಬೇರೆ. ಒಳ್ಳೆ ಯೋಧ, ಚೆನ್ನಾಗಿ ಯುದ್ಧ ಮಾಡ್ತಿದ್ದ, ಆದ್ರೆ ಕೆಟ್ಟದ್ದನ್ನು ಬೆಳೆಸಕ್ಕೋಸ್ಕರ ಒಳ್ಳೆಯದ್ರ ವಿರುದ್ಧ ಯುದ್ಧ ಮಾಡ್ತಿದ್ದ, ಕೆಟ್ಟ. ಇಲ್ಲಿ ಸುಯೋಧನ ಅಂತ ಹೇಳಿದಾಗ ಅರ್ಥ. ದುರ್ಯೋಧನ ಅಂದ್ರೆ ಏನು, ಅದಕ್ಕೂ ಒಳ್ಳೆ ಅರ್ಥ ಕೆಟ್ಟ ಅರ್ಥ ಎರಡೂ ಇದೆ. ಕೆಟ್ಟ ರೀತಿಯಲ್ಲಿ ಯುದ್ಧ ಮಾಡೋನು ಅಂತ ಒಂದು ಫೌಲ್ ಮೆಥಡಲ್ಲಿ ಮಾಡೋನು ಇನ್ನೊಂದು ಅರ್ಥ. ಸುಯೋಧನ ದುರ್ಯೋಧನ, ಅಥವಾ ಅವ್ರು ಯುದ್ಧ ಮಾಡಿ ಎದುರಿಸೋದು ಭಾರಿ ಕಷ್ಟ. ದುಶ್ಯಾಸನ ಇದ್ದ, ದೇವರಿಗೆ ದುರ್ಜಯ ಅಂತ ಹೇಳಿದ್ರೆ, ದುರಾವಾಸವು ದುರ್ಜಯ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲದಕ್ಕಾಗದೇ ಇದ್ದು ಒಳ್ಳೆ ಅರ್ಥನೂ ಇದೆ. ಇವನು ಒಳ್ಳೆ ಅರ್ಥ ಯಾತಕ್ಕೆ ಮಾಡಿಕೊಡ್ದು, ಇವನಿಗೆ ಒಳ್ಳೆಯವನಲ್ಲ. ಆದ್ರಿಂದ ಯಾವ ಒಂದೇ ಒಳ್ಳೆ ಪರ್ಪಸ್ನಿಂದ ಎಂದೂ ಕೆಲಸ ಮಾಡೇ ಇಲ್ಲ ಅವನು. ಒಬ್ಬರು ಒಪ್ಪಿ ತಪ್ಪಿ ಆದ್ರೂ ಏನು ಮಾಡಬಹುದು, ಒಳ್ಳೆ ಕೆಲಸ ಮಾಡಬಹುದು, ಎಂದೂ ಮಾಡಿದವನಲ್ಲ. ಅದಕ್ಕೆ ಅವನು ಯುದ್ಧನಾದನು ದುರ್ಯೋಧನನೇ. ಪರಾಶರಾತ್ಮಜೋ ನೆಥಾತ್ ಘಟೇಶು ತಾನ್ ವಿಭಾಗಶಃ. ಪರಾಶರಾತ್ಮಜ ನೆಥಾತ್ ಘಟೇಶು, ಘಟಗಳಲ್ಲಿ ಇಟ್ಟು. ಘಟಗಳು ಅಂತೇಳಿ ಯಾವುದೋ ಗಡಿಗೆಯಲ್ಲಿ ಇಟ್ಬಿಟ್ರು ಅಂತ ಅರ್ಥ ಅಲ್ಲ. ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರೆದ್ರೆ ಟೆಸ್ಟ್ ಟ್ಯೂಬಲ್ಲಿ ಹಾಕ್ಬಿಟ್ಟು ಬೇಬಿ ಹುಟ್ಟು ಬಿಡೋದಿಲ್ಲ. ಏನಾಗಬೇಕು ಅದಕ್ಕೆ ಬೇಕಾಷ್ಟು ಮೆಥಡ್ ಇದೆ. ಅದು ಇದು ಕಂಟೆಂಟಲ್ಲಿ ಇರ್ಬೇಕು, ಬೇಕಾಷ್ಟು ಇದೆ. ಅದೆಲ್ಲ ಮಾಡಿ ಪ್ರೊಟೆಕ್ಟ್ ಮಾಡಿದರೆ ಮಾತ್ರ ಸಾಧ್ಯ, ಹೊರತು ಏನಾಗೋದಿಲ್ಲ, ಇಲ್ಲದವ್ರು ಬೆಳೆಯೋದಿಲ್ಲ. ಗೊತ್ತಾಯ್ತಾ. ಇವತ್ತು ನಾವು ಪಾಟಲ್ಲಿ ಬೆಳೀತಾರೆ ಅಂತ ಹೇಳ್ಬೇಕು. ಪಾಟಲ್ಲಿ ಬೆಳಿಬೇಕಾದ್ರೆ ಸುಮ್ಮನೆ ಪಾಟಲ್ಲಿ ಇಟ್ಟರೆ ಬೆಳೆಯುತ್ತಾ, ಮಣ್ಣು ಹಾಕಿ ಎಲ್ಲ ನೋಡ್ಕೋಬೇಕೋ ಇಲ್ವೋ. ಇದೇ ಘಟದಲ್ಲಿ ಏನೋ ನಂಬೋದ್ರಲ್ಲಿ ತಮಾಷೆ ಮಾಡ್ಲಿಕ್ಕೆ ಹೋಗ್ತಾರೆ. ಟೆಸ್ಟ್ ಟ್ಯೂಬ್ ಬೇಕು ಅರ್ಥ ಆಗುತ್ತೆ ನಿಮಗಿಲ್ಲ, ಇಲ್ಲ ಘಟದಲ್ಲಿದೆ ಸರ್. ಘಟ ಶಬ್ದಕ್ಕೆ ಆ ಅರ್ಥ ಎಲ್ಲ ಸೇರ್ಕೊಂಡು ಹೇಳಿದ್ದು. ಅದು ಮಂತ್ರ ತಂತ್ರ ವಿಜ್ಞಾನ ಎಲ್ಲ ಸೇರಿ ಆಗಿದ್ದೆ ಹೊರತು ಯಾವುದೋ ಗಡಿಗೆಯಲ್ಲಿ ಮಾಡಿದ್ದಲ್ಲ. ಅದನ್ನ ಯಾಕೆ ಹೇಳಲಿಲ್ಲ, ಯಾಕೆ ಹೇಳಲಿಲ್ಲ, ವಿಷಯ ಬೇರೆ ಸೈನ್ಸ್ ಅದು. ಇವತ್ತು ಫಿಸಿಕ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ ಬಂತು, ಮ್ಯಾಥಮೆಟಿಕ್ಸ್ ಹೇಳಿ ಮ್ಯಾಥಮೆಟಿಕ್ಸ್ ಓದು ಅಂತ ಹೇಳ್ತಾರೆ. ಎಷ್ಟು ಮ್ಯಾಥಮೆಟಿಕ್ಸ್ ಹೇಳ್ತಾರಲ್ಲಿ, ರೆಲೆವೆಂಟ್ ಎಷ್ಟು ಅಷ್ಟೇ ಹೇಳು, ಉಳಿದೆರಡು ಹೇಳ್ತಾ ಫಿಸಿಕ್ಸ್ ಹೋಗೇ ಬಿಡುತ್ತಾರೆ. ಅದು ಹತ್ತಿರ ಮಧ್ಯೆ ಅನ್ಯ ಪ್ರಸಂಗತಃ ವಿಷಯಾಂತರ ಆಗಬಾರ್ದು ಅಂತ ಹೇಳೋದಿಲ್ಲ. ವಿಷಯಾಂತರ ಮಹಾಭಾರತಲ್ಲೂ ಕೂಡ ಬರೆದಾಗ ಜ್ಞಾನಿಗಳಿಗೆ ಅಲ್ಲಿರೋ ಹಿಂಟ್ ಅರ್ಥ ಆಗುತ್ತೆ ಅವ್ರಿಗೆ, ಗೊತ್ತಾಯ್ತಾ. ಉಳಿದವರಿಗೆ ಅರ್ಥ ಆಗೋದಿಲ್ಲ. ಅವ್ರು ಒಂದೇ ಎಲ್ಲ ತಿಳ್ಕೊಳ್ಳೋ ಸರ್ವಜ್ಞರು ಯಾರೂ ಇಲ್ಲ. ಅರಿವಾಯಿಗಳನ್ನ ಬಿಟ್ಬಿಟ್ರೆ ಆದ್ದರಿಂದ ತಮ್ಮ ಯಾವುದೋ ಫಿಕ್ಸ್ ಮಾಡ್ಕೋತಾರೋ ಅವರು. ಗೊತ್ತು ಕಾಮರ್ಸು ಓದ್ತಾರೆ ಅಂತ ಮ್ಯಾಥಮೆಟಿಕ್ಸ್ ಬರಬಾರ್ದು ಅವನಿಗೆ, ಬಂದರೆ ಗೋವಿಂದ, ಗೊತ್ತಾಯ್ತಿಲ್ಲ. ಆದರೆ ಅವ್ರು PCM ತಗೊಂಡಿಲ್ಲ, ಮ್ಯಾಥಮೆಟಿಕ್ಸ್ ಬರುತ್ತೆ ಅವನಿಗೆ, ಮತ್ತೆ ಬರೆದವ್ರು ಏನಾಗ್ತಿತ್ತು ತಪ್ಪ. ಅವ್ರ ಮ್ಯಾಥಮೆಟಿಕ್ಸೇ ಬೇರೆ, ಅಂದರೆ ಈ ಥರ ಮ್ಯಾಥಮೆಟಿಕ್ಸ್ ಅಲ್ಲ ಅದು. ಅವ್ರಿಗೆ ಇದು ಬರಲ್ಲ. ಇವತ್ತು ತಮಾಷೆ ಮ್ಯಾಥಮೆಟಿಕ್ಸ್ ಎಂತ ತೊಗೊಂಡ್ರು ಕೂಡ ಈ ಲೆಕ್ಕ ಹಾಕ್ಲಿಕ್ಕೆ ಬರಲ್ಲ. ಈ ಲೆಕ್ಕನೇ ಬೇರೆ, ಲೆಕ್ಕದಷ್ಟು ವೆರೈಟಿ ಇದೆ. ಈ ಲೆಕ್ಕ ಕಂಡುಹಿಡಿಯೋದಕ್ಕೆ ಆ ಲೆಕ್ಕ ತುಂಬ ವ್ಯತ್ಯಾಸ ಇದೆ. ಆ ದೃಷ್ಟಿಯಲ್ಲಿ ಇವರೆಲ್ಲ ಕೂಡ ಈ ಘಟದಲ್ಲಿ ಹುಟ್ಟಿದ್ರು. ಅಂದರೆ ಯಾವುದೋ ರೀತಿಯಲ್ಲಿ ಇದ್ರು. ನಮ್ಮ ಜನಕ್ಕೆ ಏನು ಕಂಡ್ರೆ ತಮಾಷೆ ಮಾಡೋದು, ವಿಜ್ಞಾನಿಗಳು ಏನು ಹೇಳಿದ್ರು ಒಪ್ಪೋದು, ಶಾಸ್ತ್ರ ಏನು ಹೇಳಿದ್ರು ತಮಾಷೆ ಮಾಡೋದು. ಮೂರ್ಖರು ಇವರೆಲ್ಲ ಕೂಡ, ಗೊತ್ತಾಯ್ತಾ.
ವಿಜ್ಞಾನಿಗಳು ಮಾಡೋದು ನಾವು ನೋಡಿಲ್ಲ, ಶಾಸ್ತ್ರ ಹೇಳೋದು ನೋಡಿಲ್ಲ. ಶಾಸ್ತ್ರ ತಲೆ ತಲಾಂತರ ಬಂದಿದೆ, ಎಷ್ಟು ದೊಡ್ಡ ಹಿಸ್ಟ್ರಿ ಇದೆ ಅದಕ್ಕೆ. ಇದಕ್ಕೇನು ಇವತ್ತು ಹೇಳ್ತಾರಷ್ಟೇ ಯಾವುದೋ ಒಂದನ್ನ, ಸಾಮಾನ್ಯವಾಗಿ ಡಿಸ್ಪ್ರೂವ್ ಆಗೋದೇ ಜಾಸ್ತಿ. ಏನೇ ಕಂಡುಹಿಡಿತಾರೆ ಅದು ಎಷ್ಟೋ ಜಾಗಗಳು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ ಆಮೇಲೆ. ಅಷ್ಟೊಂದು ಭಾರಿ ಶ್ರದ್ಧೆಯಿಂದ ನಂಬ್ತಾರೆ. ತಪ್ಪಾದರೂ ಕೂಡ ನಂಬೋದು ಬಿಡೋದಿಲ್ಲ. ಋಷಿಮುನಿಗಳು ಒಂದೂ ತಪ್ಪಾಗಿಲ್ಲ, ಆದರೂ ಏನು ಮಾಡ್ತಾರೆ, ಬರೀ ತಮಾಷೆ ಮಾಡೋದು, ಬರೀ ನಂಬೋದಿಲ್ಲ, ಹಾಳಾಗಿ ಹೋಗಲಿ, ತಮಾಷೆ ಮಾಡೋದು, ಏನೇನೋ ಮಾಡೋದು ಮಾಡ್ತಾರೆ. ಇದು ಮೂರ್ಖತನ ಅಂದರೆ ಹೀಗೆ. ಸಾರ ವಿವೇಕ ಇಲ್ಲ. ಎರಡೂ ನಮ್ಮ ಕಣ್ಣಿಗೆ ಕಂಡಿಲ್ಲ. ಋಷಿಗಳ ತಪಸ್ಸು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ವಿಜ್ಞಾನ ಲ್ಯಾಬ್ರೇಟರಿ ಒಳಗೆ ಬಿಡ್ತಾರೆ ಹೋದ್ರೆ ಇವ್ರನ್ನ ಕಂಡಿಲ್ಲ. ಇವ್ರು ಮಾತನ್ನು ಯಾಕೆ ನಂಬ್ತೀರ, ಅವನ್ನ ಯಾಕೆ ನಂಬೋದಿಲ್ಲ? ಇವ್ರು ಭಾರಿ ಅವರೇ ಕತೆ ಮಾಡಿರ್ತಾರ, ಅವ್ರು ಮಾಡಿರೋದೇನೋ ಅವ್ರು ಒಳಗಿಂದ ತಿಳ್ಕೊತಾರೆ, ಅದು ಎರ್ರ ಆಗೋದೇ ಇಲ್ಲ, ಡಿಫೆಕ್ಟ್ ಬರೋ ಚಾನ್ಸೇ ಇಲ್ಲ. ಇಲ್ಲಿ ಸಬ್ಜೆಕ್ಟಿವ್ ಇಲ್ಲಿ ಏನೇ ಗೊತ್ತಾ, ಇಲ್ಲಿ ಸಬ್ಜೆಕ್ಟಿವ್ ಯಾರು ಬರ್ಬೋದು, ಇಲ್ಲಿ ಅವ್ರು ಅದಿಲ್ಲ. ಯಾಕೆ ಧ್ಯಾನ ಮಾಡೋದ್ರಿಂದ ಏನಾಗೋದಿಲ್ಲ, ತಪ್ಪೋ ಚಾನ್ಸೇ ಇಲ್ಲ. ಅದಕ್ಕೆ ಧರ್ಮಶಾಸ್ತ್ರ ನೀನು ತಿನ್ನಬೇಡಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಡಾಕ್ಟ್ರು ಕೂಡ ತಿನ್ನಬೇಡಿ ಕಾರಣ ಎಲ್ಲ ಕೊಡೋಕೆ ಹೋಗೋದಿಲ್ಲ ಅವ್ರು. ನೀನು ತಿನ್ನಬೇಡ ಅಂತ ಪತ್ತೆ ಅಷ್ಟೇ ಹೇಳ್ಬಿಡಿ. ಯಾಕೆ ಅಂತ ಕೇಳ್ತಾ ಕೂತ್ಕೊಂಡ್ರೆ ನೀನು MBBS ಓದು, ನೀನು ಹೋಗೋದು ಕಳಿಸ್ಬಿಡ್ತಾರೆ. ನಾನು ಓದ್ಕೊಬಾ ಅಂತ ಹೇಳ್ತಾರೆ. ನೀನು ಫೀಸ್ ಕೊಡ್ತಾರೆ ಇದಕ್ಕೆ, ಅದಕ್ಕೆಲ್ಲ ಫೀಸ್ ಕೊಡ್ತಾ ಇಲ್ಲ, ಅಲ್ಲಿ ಹೋಗು ಅಂತ. ಗೊತ್ತಾಯ್ತಾ? ಇವರು ಹೇಳೋದಿಲ್ಲ. ಯಾತಕ್ಕೆ? ತೊಗೊಂಡು ನೀನು ಒಳ್ಳೇದಾಗುತ್ತೆ ಅಲ್ಲಿ ನಿನಗೆ ಗೊತ್ತಾಗುತ್ತೆ ಅಷ್ಟೇ. ಪತ್ತೆ ಮಾಡಿದ ವಾಸಿ ಆಯ್ತು ರೋಗ. ಈ ರೀತಿ ಮಾಡೋ ಒಳ್ಳೇದಾಗೇ ಆಗುತ್ತೆ. ಇವರು ಡಾಕ್ಟ್ರ್ ಪತ್ತೆ ಒಪ್ತಾರೆ, ಶಾಸ್ತ್ರ ಪತ್ತೆ ಒಪ್ಪೋದಿಲ್ಲ. ಶಾಸ್ತ್ರ ಪತ್ತೆ ಯಾವುದು? ಈರುಳ್ಳಿ ತಿನ್ಬೇಡಿ, ಬೆಳ್ಳುಳ್ಳಿ ಎಲ್ಲ ಹೇಳ್ತಾ ಹೋಗ್ತಾರೆ. ಇದು ಯಾವ ಪಥ್ಯ? ಇದು ರೋಗನೇ ಬರದಂತೆ ಮಾಡೋ ಪಥ್ಯ ಅದು. ಈ ರೋಗ ಒಂದಲ್ಲಿ ವಾಸಿ ಮಾಡೋ ಪಥ್ಯ ಅಲ್ಲ. ಎಂಥ ಪಥ್ಯ ಅದು? ರೋಗನೇ ಬರಬಾರ್ದು ಅಂತ ಪಥ್ಯ ಹೇಳಿದ್ದು. ಅದ್ರ ಎಲ್ಲ ತಿಂದುಬಿಡೋದು, ಆಮೇಲೆ ಬಂದು ಅವಾಗ ಮಾತ್ರ ಅಂದು ಬಿಡೋದು. ಹಾಗೆ ಮಾಡಬಾರ್ದು. ವ್ರತ ಉಪವಾಸಗಳೆಲ್ಲ ಏನೋ ಚಾತುರ್ಮಾಸ್ಯ ಎಲ್ಲ ಪಥ್ಯಗಳೇ. ಇದು ತಿನ್ಬೇಡ, ಪಥ್ಯ ತಾನೇ ಅದು ಹೇಳಿದ್ದಾರೆ. 4 ತಿಂಗಳಿಗೆ ತಿನ್ಬೇಡ, ಪಥ್ಯ ಮಾಡು ಅಂತ. ಇದನ್ನು ಮಾಡೋದಿಲ್ಲ. ಆಮೇಲೆ ಜನ್ಮ ಪೂರ್ತಿ 4 ತಿಂಗಳು ಮಾಡೋದನ್ನ ಬಿಟ್ಟಿದ್ದಕ್ಕೆ ಏನಾಯ್ತು? ಜನ್ಮ ಪೂರ್ತಿ ಮಾಡ್ಬೇಕಾಯ್ತು. ತಿಳಿತಾ? ಇದೆಲ್ಲ ನಮ್ಮ ಜನಗಳ ಸ್ವಭಾವ. ಅಂದರೆ ಇದು ಕೆಟ್ಟ ಸ್ವಭಾವ. ನಮಗೆ ಗೊತ್ತಿಲ್ಲ ಅಂದರೆ ಅದು ತಪ್ಪಲ್ಲ. ಎರಡೂ ಗೊತ್ತಿಲ್ಲದೆ ಹೋದಾಗ ಒಂದು ಸರಿ ಒಂದು ತಪ್ಪು ಅಂತ ಹೇಗಿಡುತ್ತೆ? ಹೇಗಿದ್ರೆ ನೀನು ಸೈಂಟಿಸ್ಟು ಅಲ್ಲ, ಈ ಮಧ್ಯೆ ಸೈನ್ಸ್ ಕರೆಕ್ಟ್ ಸೈಂಟಿಸ್ಟು ಅಲ್ಲ, ಋಷಿಮುನಿನೂ ಅಲ್ಲ. ಒಂದನ್ನು ಒಪ್ಪೋದು ಒಂದು ಬಿಡೋದು, ಇದ್ಯಾವ ಲೆಕ್ಕ ಇದು? ಗೊತ್ತಾಯ್ತಾ? ಸುಮ್ಮನೆ ಕೊಡು ಕೊನೆ ಪಕ್ಷ. ಏನು ಗೊತ್ತಿಲ್ಲ ಹೋದ್ರೆ ಸುಮ್ಮನೆ ಕೂತು. ಇದು ಜನ ಹಾಗೆ ಮಾಡಿ ಏನಾಗಿಬಿಡುತ್ತೆ, ಜನ ನಂಬಿಡ್ತೀವಿ. ಎಲ್ಲ ಕೆಮಿಸ್ಟ್ರಿ ಪಾಠ ಮಾಡ್ತಿರ್ತಾರೆ, ಯಾರೋ ಮೇಷ್ಟು, ಎಲ್ಲರೂ ಅಲ್ಲ. ಒಂದು ಮಾಡ್ತಾ ಬೈಯೋದು, ನೋಡಿದ್ರೆ ಋಷಿಗಳು ಹೀಗೆ ತಪ್ಪು ಹೇಳ್ತಾರೆ, ನೋಡಿ ಸೈಂಟ್ ಆಗಿದೆ ಅಂತ ಹೇಳ್ತಾರೆ. ಮಕ್ಕಳ ತಲೆ ಕೆಳಕ್ಕೆ ಶುರು ಆಗುತ್ತೆ. ಅವ್ನ ಚಾಪ್ಟರ್ ಅದಲ್ಲ ಉದ್ದೇಶ. ಎಷ್ಟೋ ಜನ ಹೇಳ್ತಾರೆ, ನಮ್ಮ ಎಷ್ಟು ಇವತ್ತಿಗೆ ಹೇಳಿದ್ರು ಅಂತ ಬಂದ್ಬಿಟ್ಟು. ಅವ್ರು ಹೇಳಬಾರ್ದು ಹಾಗೆಲ್ಲ ಕೂಡ. ಆ ವಿಷಯ ಕೇಳಿದ್ರೆ ಹೇಳ್ಬೇಕು, ನಮ್ಮ ವಿಷಯ ಗೊತ್ತಿಲ್ಲ ಅಂತ ಹೇಳ್ಬೇಕೆ ಹೊರತು ಸೇರಿಸಿ ಹೇಳೋಕೆ ಹೋಗ್ಬಾರ್ದು. ಆ ಟ್ರೆಂಡ್ ಇದೆ ಇವತ್ತು. ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ ಲೆವೆಲಲ್ಲೇ ಏನಾಗುತ್ತೆ ಇವರಿಗೆ, ಪ್ರೈಮರಿ ಸ್ಕೂಲ್ ಲೆವೆಲಲ್ಲೇ ಇವೆಲ್ಲ ಕೂಡ ಬುದ್ಧಿ ಕೆಟ್ಬಿಟ್ಟಿರುತ್ತಾಗಲೇ. ಅದಕ್ಕೇನೆ ವೇದವ್ಯಾಸ ದೇವರು ಎಲ್ಲಿ ಹೇಳಬೇಕಾದ್ರೆ ಎಲ್ಲಿ ಹೇಳಬೇಕು ಅವ್ರು ಹೇಳ್ತಾರೆ. ಯಾರಿಗೆ ತಿಳಿಬೇಕು ಅವ್ರಿಗೆ ತಿಳಿ ಹಾಗೆ ಹೇಳ್ತಾರೆ. ಮತ್ತೆ ಎಲ್ರಿಗೂ ತಿಳಿಬೇಕಾದ ಕಾರಣ ಇಲ್ಲ. ಆಚಾರ ನಮಗೂ ಕೂಡ ಏನು ಹೇಳ್ತಾರೆ, ಅವರಿಗೆಲ್ಲ ಗೊತ್ತಿದ್ರು ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಈ ಶಾಸ್ತ್ರ ತತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹೇಳ್ತಾ ಹೋಗ್ತಾರೆ ಹೊರತು ಉಳಿದ ವಿಷಯ ಹೇಳೋದಿಲ್ಲ. ಅನ್ಯ ಪ್ರಸಂಗದ ಬರೆದು ಬಿಡ್ತಾರೆ. ಅನ್ಯ ಪ್ರಸಂಗವಾಗತ್ತೆ ಹೇಳೋದಿಲ್ಲ ಅಂತ. ಗೊತ್ತಿಲ್ಲ ಅಲ್ಲ, ಹೇಳಬಾರ್ದು ಅಲ್ಲ, ಇಲ್ಲಿ ಹೇಳಬಾರ್ದು ಅಂತ ಹೇಳೋದಿಲ್ಲ. ಸದೇವ ಕಾರ್ಯ ಸಿದ್ಧಯೇ ರರಕ್ಷ ಗರ್ಭಮೀಶ್ವರ ಪರಾಶರಾತ್ಮಜ ಪ್ರಭು ವಿಚಿತ್ರ ವೀರ್ಯಜೋದ್ಭವಂ. ಇದು ನೋಡಿ ಯಾವ ಪಾಯಿಂಟ್ ಇದೆ, ಎಷ್ಟು ಒಳ್ಳೆ ಪಾಯಿಂಟ್ ಇದು ಅಂದರೆ, ವೇದವ್ಯಾಸರು ಬರದೆ ಹೋಗಿ ಏನಾಗ್ತಿತ್ತು? ಈಗ ಏನಾಗ್ತಿತ್ತು? ಎಲ್ಲ ಸತ್ತು ಮುಗಿದೋಗ್ತಿತ್ತು ಕತೆ. ಬಂದು ಮಹಾಭಾರತ ನಡೀತಿರಲಿಲ್ಲ. ಗೊತ್ತಾಯ್ತಾ? ಅವ್ರು ಏನು ಮಾಡಿದ್ರು? ಈಗ ಬಂದರು, ಕಾಪಾಡಿದ್ರು ಅವ್ರನ್ನ. ಯಾತಕ್ಕೆ? ಮುಂದೆಲ್ಲ ದೇವಕಾರ್ಯ ಆಗ್ಬೇಕಾಗಿದೆ. ಭೀಮಾದಿಗಳ ಮಹಿಮೆ ಗೊತ್ತಾಗಬೇಕು, ಧರ್ಮದ ಸಿದ್ಧಿ ಗೊತ್ತಾಗಬೇಕು ಅಂತ, ಕೃಷ್ಣನ ರೂಪದ ಮಹತ್ವ ಬರಬೇಕು, ಎಲ್ಲ ಬರಬೇಕು. ಅದು ಕಾಪಾಡಿದೆ. ಅರ್ಥ? ದುಷ್ಟನೂ ಪ್ರೊಟೆಕ್ಟ್ ಮಾಡ್ಬೇಕು. ಯಾತಕ್ಕೆ? ಇದ್ದರೆ ಒಳ್ಳೆಯವರಿಗೆ ಮಹತ್ವ ಬರೋದು. ಈ ನಮಗೆ ಅರ್ಥ. ದೇವರ ಸರ್ವರಕ್ಷಕ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಹೇಳ್ತೇವಲ್ಲ, ದುರ್ಜನರಿಗೂ ಸ್ಥಿತಿ ಕೊಡ್ತಾನೆ. ನಿಮಗೆ ಗೊತ್ತಿರಬೇಕು. ದುರ್ಜನ ಯಾಕೆ ಪೋಷಣೆ ಮಾಡಬೇಕು ಅಂದರೆ, ಜೈಲಿನಲ್ಲಿ ವ್ಯವಸ್ಥೆ ಇರುತ್ತೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ ಸರ್ಕಾರ. ಅವರೇ ದುಡ್ಡಿಸ್ಕೊಳ್ಳೋರ ಹತ್ರ ಫ್ರೀ ಅವರಿಗೆಲ್ಲ. ಎಷ್ಟು ಜೈಲಿಗೆ ಇಷ್ಟಪಡ್ತಾರೆ, ಕೆಲಸ ಎಲ್ಲ ಸಿಗಲಿ ಅಲ್ಲಿ ಹೋದ್ರೆ ಬಿಟ್ಟು ಹಾಕ್ತಾರೆ ಅಂತೇಳಿ ಅಂತ ಮೂರ್ಖರು ಇರ್ತಾರೆ. ಆ್ಯಕ್ಚುಲಿ ಏನದು ಬಂಧನ ಆ್ಯಕ್ಚುಲಿ. ಬಟ್ ಅದು ಬಂಧನದಲ್ಲಿ ಇದ್ದವ್ರು ಸರಿಯಾಗಿ ನೋಡ್ಕೋಬೇಕು. ಅವ್ರಿಗೆ ರೋಗ ಬಂದರೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಮತ್ತೆ ಅವ್ರು ಸಾಯೋಗಿಲ್ಲ. ಅವ್ರು ಹಾಗೆಲ್ಲ ನಾಳೆ ಹೆಂಗೆ ಮಾಡಬೇಕು, ಇವತ್ತು ರೋಗ ಬಂತು ಪೋಸ್ಟ್ಪೋನ್ ಮಾಡ್ತಾರೆ ಅದನ್ನು. ಯಾಕೆ? ರೋಗ ಇದ್ದಾಗ ಅವ್ರು ಹೆಂಗೆ ಮಾಡಬಾರ್ದು. ಆರೋಗ್ಯ ಪರ್ಫೆಕ್ಟ್ ಅಂತ ಗೊತ್ತಿದ್ದಾಗ ಕೊಲ್ಬೇಕು ಭಾಷೆ ಅಂದರೆ. ಆರೋಗ್ಯ ಚೆನ್ನಾಗಿದೆ ಅಂತೇಳಿ ಎಷ್ಟು ಆಶ್ಚರ್ಯ ಅದು. ಆರೋಗ್ಯ ಹೇಗೂ ಕೆಟ್ಟ ಹಾಳಾಗೋಲಿ ಅಂತ ಹೇಳಬಾರ್ದಾಗಿದ್ರೆ ಹೇಳಬಾರ್ದು. ಯಾಕೆ? ಅನ್ಯಾಯ ಅದು. ಅನ್ಯಾಯ ಹಾಗೆ ಮಾಡಬಾರ್ದು. ರೋಗಿನ ಕೊಲ್ಲಬಾರ್ದು ಹಾಗೆಲ್ಲ. ನಿರೋಗಿಯಾಗಿ ಅವ್ನು ಎಚ್ಚರ ಇರ್ಬೇಕು. ಅವನಿಗೆ ತಾತ್ಪರ್ಯ ಅವನು ಶಿಕ್ಷೆ ಅನ್ಬೋದು. ಯಾತಕ್ಕೆ? ಎಚ್ಚರ ಇದ್ದು ಸಾಯ್ಬೇಕು. ಅವನು ಎಚ್ಚರ ಇಲ್ಲದೆ ಕೊಟ್ಬಿಟ್ರೆ ಅನ್ಯಾಯ ಆಗುತ್ತೆ.
ಇದೆಲ್ಲ ಯೋಚನೆ ಮಾಡಿದರೆ ನಿಜವಾಗಲೂ ಕೂಡ ಶಾಸ್ತ್ರಾರ್ಥ ಎಷ್ಟು ದೊಡ್ಡದು. ಪರಾಶರಾತ್ಮಜ ಪ್ರಭು ವಿಚಿತ್ರ ವೀರ್ಯ ಯೋದ್ಧವಂ. ಒಂದು ದೇವಕಾರ್ಯ ಸಿದ್ಧಯೇ ಮಾತು ಸೇರ್ಕೊಂಡ್ಬಿಡ್ಬೇಕು. ಎಲ್ಲಾದ್ರೂ ದುಷ್ಟರಿಗೆ ವರ ಕೊಡೋದು ಯಾತಕ್ಕೋಸ್ಕರ ಬ್ರಹ್ಮದೇವರು ದೇವಕಾರ್ಯ ಸಿದ್ಧಯೇ. ಇಷ್ಟೆಲ್ಲ ಕಟ್ಟು ಯಾಕೆ ಕೊಡ್ಬೇಕು ಅವ್ರಿಗೆ ಅಂತ ವರ ಕೊಟ್ಟಿದ್ದಕ್ಕೆ ಅವತಾರ ಮಾಡಿ ದೊಡ್ಡ ಕೆಲಸ ದೇವ್ರು ನೋಡೋ ಯೋಗ ಬರ್ತಿದೆ ಜನಗಳಿಗೆ. ಅಂತ ಅವತಾರ ಅವ್ರಿಗೆ ಕೊಡದೆ ಹೋಗಿದ್ರೆ ಏನಾಗ್ತಿತ್ತು? ವರ ಕೊಡದೆ ಹೋಗಿದ್ರೆ ಪ್ರಸಂಗ ನಡೀತಿರ್ಲಿ. ಆ ದೃಷ್ಟಿಯಲ್ಲಿ ಅದು ಆ ಜ್ಞಾನ ಇದ್ದು ಕೊಟ್ಟಾಗ ಏನಾಯ್ತದೋ ಪುಣ್ಯಕ್ಕೆ. ಜ್ಞಾನ ಇಲ್ದು ಕೊಟ್ರೆ ಪುಣ್ಯ ಬರಲಿಲ್ಲ. ಇದು ಕೆಲಸ ಆಯ್ತು ಹೊರತು ಅವ್ರಿಗೆ ಪುಣ್ಯ ಬರೋದಿಲ್ಲ. ಅದಕ್ಕೆ ಅನುಸಂಧಾನ ಅಂತ ಕರೆದು. ಅನುಸಂಧಾನ ಏಕಾದಶಿ ಉಪವಾಸ ಇದ್ದ ಪುಣ್ಯ ಬಂತು. ಏಕಾದಶಿ ಅಂತ ಮಾಡಿದ್ದಕ್ಕೆ ಯಾರೋ ಭಾರಿ ದರಿದ್ರ ಏನೋ 5 ದಿನ ಸಿಗಲಿಲ್ಲ, ಎರಡಪ್ಪಾದ ತಿನ್ನಲಿಲ್ಲ, ಅವನಿಗೆ ಪುಣ್ಯ ಆ ಪುಣ್ಯ ಬರೋದಿಲ್ಲ. ಯಾತಕ್ಕೆ? ಅನುಸಂಧಾನ ಇಲ್ಲ ಅವನಿಗೆ. ಉಪವಾಸ ಮಾಡಿದ್ರೆ ಸ್ವಲ್ಪ ಹೆಲ್ತ್ ಬೆನಿಫಿಟ್ ಸಿಗ್ಬೋದೇ ಹೊರತು ಇದೆಲ್ಲ ಸಿಗಲ್ಲ. ಸದ್ಗತಿ ಜ್ಞಾನ ಎಲ್ಲ ಸಿಗೋದಿಲ್ಲ. ಅನುಸಂಧಾನ ಇಲ್ಲ ಹೋದಾಗ ಅದಕ್ಕೆ ಮಹತ್ವ ಇಲ್ಲ. ಹೇಳಿ ಕಲ್ಲೆಸಿತಾನೆ, ಉದ್ದೇಶ ಇಲ್ಲ. ಏನಂತಾರೆ ಅದಕ್ಕೆ? ಏಟು ಬಿಡುತ್ತೆ, ಅಂತಾನೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಮಾರ, ಅವ್ರು ಕೇಳ್ತಂತ ಹೋಗ್ಲಿ ಬಿಡು, ಇಷ್ಟ ಇಲ್ಲಲ್ಲ ಬಿಡು ಅನುಭವಿಸ್ತೇನೆ ಅಂತ ಹೇಳಿದ್ರು. ಇಂಟೆನ್ಷನ್ ಇತ್ತು, ಕಲ್ಲು ಪಕ್ಕದಲ್ಲಿ ಬಿತ್ತು ಹೊಡಿತಾರೋ. ಯಾತಕ್ಕೆ? ನಿಮಗೇನು ಬಿದ್ದಿಲ್ಲಲ್ಲ ಅಂತ ಹೇಳಾಗಿಲ್ಲ ಅವನು. ಅಟೆಂಪ್ಟ್ ಗೊತ್ತಾಯ್ತಾ? ಮರ್ಡರ್ ಹೇಗೆ ತಪ್ಪು, ಅಟೆಂಪ್ಟ್ ಟು ಮರ್ಡರ್ ಕೂಡ ಏನದು ದೊಡ್ಡ ದೊಡ್ಡ ಅಪರಾಧ. ಇಂಟೆನ್ಷನ್ ಕೌಂಟ್ ಆಗೋದು ಯಾವಾಗ ಕೂಡ. ಸೊ ಆಕ್ಸಿಡೆಂಟ್ಗೂ ಮರ್ಡರ್ಗಿರೋ ವ್ಯತ್ಯಾಸ ಅದೇ. ಆಕ್ಸಿಡೆಂಟಲ್ಲಿ ಏನಿಲ್ಲ, ಎರಡರಲ್ಲೂ ಸತ್ತಿದ್ದಾರೆ ವ್ಯಕ್ತಿ, ಇಬ್ಬರು ಸತ್ತು ಹೋಗಿದ್ದು. ಅವನು ಅಪ್ಪತ್ತಿ ಆಗೋಗ್ಬಿಟ್ಟಿದ್ದಾರೆ. ಬೋರ್ಡ್ ಆಕ್ಸಿಡೆಂಟ್ ಐಡೆಂಟಿಫೈ ಮಾಡ್ಲಿಕ್ಕೂ ಬರ್ತಿಲ್ಲ, ಪೀಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇಷ್ಟಾದ್ರೂ ಏನಿಲ್ಲ, ಅಲ್ಲಿ ಇಂಟೆನ್ಷನ್ ಇಲ್ಲ. ಇವನು ಗೊತ್ತಿದ್ರೆ ಹೆಣ ಹೇಗಿದೆ ಅಂದರೆ ಏನು ಮಲಗಿದಾಗ ಕಾಣಿಸುತ್ತೆ. ಇಷ್ಟಾದ್ರೂ ಕೂಡ ಏನೋ ಅವನು ಮರ್ಡರರೇ. ಇದೆಲ್ಲ ಯೋಚನೆ ಮಾಡಿದಾಗ ಅದು ಅಲ್ಲಿ ನಮಗೆ ಇಂಟೆನ್ಷನ್ ಡಿಫರೆನ್ಸ್ ಗೊತ್ತಾಗೋದಾಗ ಶಿಕ್ಷೆ ವೇರಿ ಆಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಇಂಟೆನ್ಷನಲ್ಲಿ ಯಾವ ತಪ್ಪನ್ನು ಮಾಡಬಾರ್ದು, ಅದು ಫಸ್ಟ್ ತಿಳ್ಕೊಬೇಕು. ಧರ್ಮವನ್ನು ಯಾವಾಗ ಇಂಟೆನ್ಷನ್ಲೇ ಮಾಡಬೇಕು, ಆಕಸ್ಮಿಕ ಅಂತ ಮಾಡಬಾರ್ದು, ಇಲ್ಲಿ ಪುಣ್ಯ ಬರೋದಿಲ್ಲ, ಅದನ್ನು ತಿಳ್ಕೊಬೇಕು. ಕಲಿ ಸುಯೋಧನೋ ಜನಿ ಬಭೂತ ಬಾಹುವೀರ್ಯಯುಕ್ ಪ್ರಧಾನ ವಾಯು ಸನ್ನಿಧೇರ್ಬಲಾಧಿಕತ್ವಮಸ್ಯ ತತ್. ಕಲಿಹಿ ಸುಯೋಧನ ಅಜನಿ ಪ್ರಭೂತ ಬಾಹುವೀರ್ಯಯುಕ್. ಪ್ರಭೂತ ಪೂರ್ಣ ಭಾರಿ ಬಾಹುಬಲ ಇತ್ತು ಅವನಿಗೆ, ದುರ್ಯೋಧನನಿಗೆ. ಅವನು ಮುಂದೆ ಬರುತ್ತೆ ಯುದ್ಧದೊಳಗೆ. ಭೀಮಸೇನ್ ಬಿಟ್ಟು ಯಾರೋ ಅವನು ಫೇಸ್ ಮಾಡೋಕ್ಕಾಗೋದಿಲ್ಲ. ಬರೀ ಇದರಲ್ಲಿ ಬಂದ್ಬಿಟ್ರೆ ಕುಸ್ತಿ ಬಂದ್ರೆ ಅವನು ಯಾರು ಗೆಲ್ಲಕ್ಕೆ, ಜರಾಸಂಧ ದುರ್ಯೋಧನ ಈ ಲೆವೆಲ್ ಅವನು. ಅದ್ರ ಫೈಟಿಂಗ್ನಲ್ಲಿ ಗೆಲ್ಲಕ್ಕಾಗೋದಿಲ್ಲ. ಬರೀ ಅಸ್ತ್ರ ವಿಚಾರ ಬೇರೆ. ವರ ಇರೋ ಪ್ರಕಾರ ಅಸ್ತ್ರನೂ ಕೆಲಸ ಮಾಡೋದಿಲ್ಲ ವರ ಇದ್ದಾಗ. ಅದು ಇವನು ಎರಡೂ ಇತ್ತು ಇವನಿಗೆ. ಪ್ರಭು ಇಲ್ಲೇ ಹೇಳ್ತಾರಲ್ಲ, ದುರ್ಯೋಧನ ಯಾರು? ಕಲಿಗೆ ಏನು ವರ ಇತ್ತು? ಬ್ರಹ್ಮದೇವ್ರ ವರ ಇದೆ. ಹಿರಣ್ಯಕಶಿಪಿಗೆ ಯಾರು ವರ ಇತ್ತು? ಬ್ರಹ್ಮದೇವ್ರ ವರ. ಬೇಸಿಕಲಿ ದೇವರೇ ಹೇಳಿದ್ ನಾನು ಕೊಲ್ತೀನಿ, ಅದೊಂದು ವರ, ನಾನೇ ಕೊಲ್ತೀನಿ ಅಂತ ಹೇಳಿದಾಗ ವರ ಆಯ್ತು. ಅದನ್ನು ಗೊತ್ತಿದ್ದಿಲ್ಲ ಅಷ್ಟೇನೆ. ಈ ರೀತಿ ಎರಡು ವರ ಇದೆ ಅವನಿಗೆ. ಇನ್ನೊಂದಿದೆ, ವಾಯುದೇವರ ಆವೇಶ ಬೇರೆ ಬಂತು ಅವನಿಗೆ. ಸುಯೋಧನು ಅಜನಿ ಪ್ರಭೂತ ಬಾಹುವೀರ್ಯಯುಕ್ ಪ್ರಧಾನ ವಾಯು ಸನ್ನಿಹೇಹೆ ಬಲಾಧಿಕತ್ವ ಮಸ್ಯತತ್. ಭಾರಿ ಬಲಶಾಲಿ ಅಂತ ಕರೆದ್ರು. ಯಾಕೆ ಅಂದ್ರೆ ವಾಯುದೇವರ ಆವೇಶ ಇದ್ದಿದ್ದಕ್ಕೆ ಅಂತೇಳಿ. ಆವೇಶ ಯಾತಕ್ಕಿದು? ಅವನಿಂದ ಕೆಲಸ ನಡೆದು ಭೀಷ್ಮಾದಿಗಳ ನಿಗ್ರಹ ಮಾಡಬೇಕು, ಅವನು ವಶದಲ್ಲಿ ಇಟ್ಕೋಬೇಕು. ಅದಕ್ಕೋಸ್ಕರ ಆ ಮಟ್ಟಿಗೆ ಪಾಪ ಕಾರ್ಯಕ್ಕೆ ಬಲ ಕೊಡದೆ ಹೊರತು ಪುಣ್ಯ ಕಾರ್ಯಕ್ಕೆ ಬಲ ಅಲ್ಲ. ಅಸುರರಿಗೆ ಬರೋ ವರಗಳೆಲ್ಲ ಯಾತಕ್ಕೋಸ್ಕರ? ಪಾಪ ಕಾರ್ಯ ಮಾಡೋದಕ್ಕೇನೆ. ಇವ್ರು ವಾಯುದೇವರ ಸನ್ನಿಧಿ ಇದ್ದರೆ ಭಾರಿ ಬಲಿಷ್ಠನಾಗಿದ್ದ. ಅಲ್ಲ, ನಮಗೇನು ಅನಿಸುತ್ತಾಗ ಅಂಥವ್ರಿಗೆ ಯಾಕೆ ವಾಯುದೇವರ ಆವೇಶ ಮಾಡಬೇಕು ಅಂದರೆ, ಅಂಥವ್ರು ಉಸಿರಾಟಕ್ಕೆ ಮಾಡಿಸ್ಬೇಕಾಗಿದ್ರೆ ಉಸಿರಾಟ ಕೂಡ ಅವರೇ ಥರ ಮಾಡಿಸೋದು. ದುರ್ಯೋಧನ ಉಸಿರಾಟಕ್ಕೆ ಬೇರೆ ವ್ಯವಸ್ಥೆ ಇಲ್ಲ, ಇವರೇ ಮಾಡಿಸ್ಬೇಕು. 6, 3, 2, 1000 ಇವರೇ ಆಗ್ಬೇಕು. ಯಾಕೆ? ಅವ್ರು ಬದುಕಿತಾರೆ ಸಾಧನೆ ಮಾಡೋದು. ಅವನು ಹೇಳಿದ್ರೆ ಕಾಪಿ ಹುಡುಗ ಸಿಕ್ಕಿದ್ದಾರೆ, ನೀರು ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ನೀರು ಕೊಡ್ಬೇಕು ಅವರಿಗೆ. ಯಾಕೆ? ಸ್ಟೂಡೆಂಟ್ ಅವಕಾಶ ಇದೆ ಅವರಿಗೆ. ನೀರು ಬರೋದಿಲ್ಲ, ಪೇಪರ್ ಕೊಡೋದು ಖಾಲಿ ಪೇಪರ್, ಆನ್ಸರ್ ಶೀಟ್ ಬೇಕು ಸಾರದ ಕೂಗ್ತಾರೆ. ಮತ್ತೆ ಗೊತ್ತಾಯ್ತಾ? ಅದು ಆರ್ಗ್ಯೂ ಮಾಡೋದಿಲ್ಲ, ಅದು ಕೇಸ್ ಹಾಕ್ತಾರೆ ಅದ್ರ ಮೇಲೆ. ಅವರು ತಗೋ, ಎಷ್ಟು ಬೇಕು ತಗೋ ಹೇಳಿತಾ? ಫೇಲ್ ಆಗ್ತಾರೆ. ಹಾಗೂ ಇಲ್ಲಿ ಫೇಲ್ ಅಂತ ಹೇಳಬಾರ್ದು, ತಪ್ಪಾಗುತ್ತೆ. ಅದು ಎಲ್ಲಿ ಹೇಳ್ಬೇಕದನ್ನ ರಿಸಲ್ಟ್ ಡಿಕ್ಲೇರ್ ಮಾಡ್ಬೇಕು. ಇದು ನಿಯಮ ಅಂತ. ಈ ನಿಯಮ ಪಾಲನೆ ಮಾಡ್ಬೇಕು. ಯಾವ ಇದು ಧರ್ಮ ಇದು. ಯಾವಾಗ ಯುದ್ಧ ಮಾಡಿ ಅಲ್ಲ, ಯಾವ ಕಾಲಕ್ಕೆ ಪಡಿಬೇಕು ಅಂತ ಇಷ್ಟಪಡ್ತಾರೆ, ಸರಿ ತೆಗೆದು ಬಿಡ್ತಾರೆ, ಹೋಗ್ತಾರೆ. ಗೊತ್ತಾಯ್ತಾ? ಆಗ ಬೇಕಿಲ್ಲ, ಸ್ವಿಚ್ ಆಫ್ ಮಾಡ್ದೆ ಮಾಡ್ತಾರೆ. ಸನ್ನಿಧಾನ ಇರ್ಲಿಕ್ಕೇನೆ ಮಾಡಕ್ ಬರಲ್ಲ. ಅರೆಸ್ಟ್ ಮಾಡ್ಬೇಕಾದ್ರೆ ತಪ್ಪಿತಸ್ಥರನ್ನ ರಿಸೈನ್ ಮಾಡಿಸಿ ಅಪಾಯಿಂಟ್ ಮಾಡ್ತಾರಲ್ಲ ಹಾಗೆ. ಆ ಪೋಸ್ಟ್ಗೆ ಅರೆಸ್ಟ್ ಅಲ್ಲ, ಯಾವುದಕ್ಕೆ? ವ್ಯಕ್ತಿಗೆ ಮಾತ್ರ. ಪುರಾ ಹಿಮೇರು ಮೂರ್ಧನಿ. ಇದೊಂದು ಬ್ಯಾಕ್ಗ್ರೌಂಡ್ ಕೊಡ್ತಾರೆ. ಬ್ಯಾಕ್ಗ್ರೌಂಡ್ ತುಂಬಾ ಜನ ಗೊತ್ತಾಗ್ಬಿಟ್ರೆ ದುರ್ಯೋಧನನ ಬರಕ್ಕೊಂದು ಹಿನ್ನೆಲೆ ಏನು ಅಂತ ಹೇಳ್ತಾರೆ. ಪುರಾ ಹಿಮೇರು ಮೂರ್ಧನಿ ತ್ರಿವಿಷ್ಟ ಪೌಕ ಸಾಂವಚ
ವಸುಂಧರಾ ತಲೋದ್ಭವೋನ್ಮುಖಂ ಶ್ರುತಂ ತಿತೆ ಸ್ತುತೈಃ ಪುರಾ ಹಿ ಮೇರು ಮೂರ್ಧನಿ ತ್ರಿವಿಷ್ಟಪೌಕಸಾಂ ವಚಃ ವಸುಂಧರಾ ತಲೋದ್ಭವೋನ್ಮುಖಂ ಶ್ರುತಂ ದಿತೇಹೇ ಸುತೈಃ. ಹಿಂದೆ ಮೇರುಪರ್ವತದ ಮೇಲೆ ತ್ರಿವಿಷ್ಟಪೌಕಸಾಂ ವಚಃ, ಹಿಂದೆ ನೆನಪಿರ್ಬೇಕಾದ್ರೆ 11ನೇ ಅಧ್ಯಾಯದ ಕೊನೆಗೆ ಬಂತು. ಎಲ್ಲ ಕೇಳಿದರು ಪರಮಾತ್ಮ ಏನು ಮಾಡ್ದ, ಇವ್ರಿಗೆ ಹೋಗಿ ಕೇಳಿದ್ದೆಲ್ಲ ಎಲ್ಲಿ, ಯಾವ ಜಾಗದಲ್ಲಿ ಅಲ್ಲ, ಕೇಳಿದ್ರು ಕ್ಷೀರಸಾಗರ ಅಲ್ಲಿ ಕೇಳಿದರು. ಪರಮಾತ್ಮ ಏನು ಮಾಡ್ದ, ಅಲ್ಲಿಂದ ಮೇರು ಪರ್ವತ ಹತ್ರ ಬಂದ, ಅಲ್ಲೆಲ್ಲ ಮಾತಾಡಿದ, ಇಲ್ಲಿ ಮಾತಾಡಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ಕೇಳಿಸ್ಕೊಳ್ಳಿ ಅಂತೇಳಿ. ಇಲ್ಲಿ ಅವ್ರಿಗೆ ಅಡ್ಮಿಷನ್ ಇಲ್ಲ, ಇಲ್ಲಿ ಬರಾಗಿಲ್ಲ ಅವರು. ಅದಕ್ಕೇನೆ ಅಲ್ಲಿಗೆ ಹೋದ ಪರಮಾತ್ಮ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿ ದೈತ್ಯರು ಕೇಳಿಸ್ಕೊಂಡಿದ್ರು. ಗೊತ್ತಾಯ್ತು, ಬೈ ಚಾನ್ಸ್ ಕೇಳಿಸ್ಕೊಂಡ್ರಲ್ಲ, ಕೇಳಿಸ್ಕೊಳ್ಳಿ ಅಂತೇಳಿ ಪರಮಾತ್ಮ ಅಲ್ಲಿಗೆ ಹೋಗಿದ್ದು. ಕೇಳಿಸ್ಕೊಂಡು ಏನು ಮಾಡ್ತಾರೆ, ಆಮೇಲೆ ಸಾಧನೆ ಮಾಡ್ತಾರೆ, ಪನಿಷ್ಮೆಂಟ್ ಬೇಕಾಗಿ. ಇಲ್ದವ್ರಿಗೆ ಗೊತ್ತಾಗೋದಿಲ್ಲ. ಅದು ಉದ್ದೇಶಪೂರ್ವಕ ಹೋಗಿದ್ದೆ ಹೊರತು ನಾರಾಯಣ ಫೇಲ್ ಆಗಿಬಿಟ್ಟ, ಏನೋ ಮಾಡ್ಕೊಬಿಟ್ಟ ಅಲ್ಲ, ಮಾಡಬೇಕು ಅಂತಾನೆ ಮಾಡ್ದ. ಪುರಾಹಿ ಮೇರು ಮೂರ್ಧ ಅಲ್ಲ, ಆ ಜಾಗಕ್ಕಿಲ್ಲ. ಅದು ಇದು ಕ್ಲೋಸ್ ಚೇಂಬರ್. ಅದು ಅಸೆಂಬ್ಲಿ ಹೇಳ್ಬೇಕು, ಒಳಗೆ ನಿಮ್ಮನ್ನ ಅಲ್ಲಿ ಕೂಡ ಮೇಲ್ ಒಳಗೆ ಕೊಡ್ತಾರೆ, ಒಳಗೆ ಬಿಡ, ಅಲ್ಲಿ ಬಿಡಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಹೋಗ್ಬೋದಾ ನೀವು? ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ಬರುತ್ತಾ? ಸಾಧ್ಯ ಇಲ್ಲ. ಯಾರು ಹೋಗಕ್ಕೆ ಅಲ್ಲಿಗೆ? ಬೇರೆ ಇವರು ಕೂಡ ಹೋಗಾಗಿಲ್ಲ. ಯಾರು ಹೋಗಾಗಿಲ್ಲ? MLA ಕೂಡ ಹೋಗಾಗಿಲ್ಲ. MP ಬೇರೆಯವ್ರಿಗೆ ನೋ ಅಡ್ಮಿಷನ್, ಅವರಿಗೆ ಮಾತ್ರ. ಅದು ಕ್ಯಾಬಿನೆಟ್ ಮತ್ತೆ ವ್ಯವಸ್ಥೆ. ಕ್ಯಾಬಿನೆಟ್ ಮೀಟಿಂಗ್ ಎಲ್ಲದಕ್ಕೂ ಇರ್ತಾರೆ. ಸ್ಟೇಟ್ ಮಿನಿಸ್ಟರ್ ಆದರೆ ನಾನು ಕನ್ಸಲ್ಟ್ ಟಾಪಿಕ್ಗೆ ಮಾತ್ರ, ಬೇರೆದಕ್ಕೆ ಇರಾಗಿಲ್ಲ. ಆ ವ್ಯವಸ್ಥೆ, ಅದು ವ್ಯವಸ್ಥೆ ಮೀರಬಾರ್ದು. ಅದಕ್ಕೆ ದೇವ್ರು ಏನು ಮಾಡಿದ, ಅಲ್ಲಿ ಬಂದು ಹೇಳಿದ, ಇವರೆಲ್ಲ ಪುಣ್ಯ ಅಂತ ತಿಳ್ಕೊಂಡ್ಬಿಟ್ವಿ, ಐಡಿಯಾ ಬಂತು ನಮಗೆ ಅಂತ ಮಾಡಿದೆ. ಆ ಥರ ಬರ ಹಾಗೆ ಮಾಡಿದ್ದು. ವಸುಂಧರಾ ತಲೋದ್ಭವೋನ್ಮುಖಂ ಶ್ರುತಂ ದಿತೆ ಸ್ತುತೈಃ. ಇದೆಲ್ಲ ವಸುಂಧರಾ ತಲ ಉದ್ಭವ ಉನ್ಮುಖಂ, ಭೂತಳದ ಮೇಲೆ ಹುಟ್ಟಕ್ಕೆ ದೇವತೆಗಳು ಸಿದ್ಧರಾಗಿದ್ದಾರೆ, ಕೃಷ್ಣ ಅವತಾರ ಮಾಡ್ತಾ ಎಲ್ಲ ತಿಳ್ಕೊಂಡ್ಬಿಟ್ಟು ಅದನ್ನ ಆ್ಯಂಟಿ ಮಾಡಬೇಕು ಅಂತ ಇವರೆಲ್ಲ ಬಂದು. ತತಸ್ತುತೆ ತ್ರಿಲೋಚನಂ ತಪೋಬಲಾದ ತೋಷಯತ್ ಶ್ರುತಶ್ಚ ವೃತಶ್ಚ ದೇವಕಂಟಕೋ ಹಿ ಅವಧ್ಯ ಏವ ಸರ್ವತಃ. ತತಸ್ತುತೆ ತ್ರಿಲೋಚನಂ ತಪೋಬಲಾತ್ ಅತೋಷಯತ್. ಆಗ ಅವನೇನು ಮಾಡಿದ ದುರ್ಯೋಧನ, ಕಲಿ ಅವರೆಲ್ಲ ಸೇರಿ ತ್ರಿಲೋಚನ ರುದ್ರದೇವರನ್ನ ಕುರಿತು ತಪಸ್ ಮಾಡಿದ್ರು. ತಪೋಬಲಾತ್ ಅತೋಷಯತ್, ತಪಸ್ ಮಾಡಿಬಿಟ್ಟು ಸಂತೋಷಪಡಿಸಿದ್ರು. ವೃತಶ್ಚ ದೇವಕಂಟಕೋ ಹಿ ಅವಧ್ಯ ಏವ ಸರ್ವತಃ. ವರ ಕೇಳಿಕೊಂಡು, ದುರ್ಯೋಧನ ಇದ್ದಾನಲ್ಲ, ಹುಟ್ಟುತ್ತಾನೆ ಕಲಿ, ಅವಧ್ಯನಾಗಬೇಕು ಅಂತ ಅವನ ಪರ ಇವರೆಲ್ಲ ಕೇಳ್ಕೊಂಡ್ರು. ಬರೀ ಅವನು ಕೇಳಿದ್ದಲ್ಲ, ಇವರು ಜಾಯಿಂಟಾಗಿ ಕೇಳಿದರು. ಅರ್ಥಾತ್ ಪ್ರೆಸಿಡೆಂಟ್ ಇಂಥವ್ರನ್ನ ಸಪೋರ್ಟ್ ಮಾಡ್ತಾರಲ್ಲ ಹಾಗೆ. ದುರ್ಯೋಧನ ಏನಾಗಬೇಕು, ಅವಧ್ಯನಾಗಬೇಕು. ಒಂದು ಕಾರಣ ಆಯಿತು. ವರಾದುಮಾಪತೆ ಸ್ತತಃ ಕಲಿಸ್ಸ ದೇವಕಂಟಕ ಬಭೂವ. ಕಲಿ ಅಂದ್ರೆ ಒಂದೇ, ದೇವಕಂಟಕ ಅಂದ್ರೆ ಒಂದೇ. ದೇವತೆಗಳಿಗೆ ಕಂಟಕ. ದೇವ ಶಬ್ದಕ್ಕೆ ಬರೀ ದೇವತೆಗಳಲ್ಲ, ದೈವಿ ಸಂಪತ್ತಿನವರಿಗೆಲ್ಲ ಕಂಟಕ, ವಿರೋಧಿಯವರು. ಬಭೂ ವಜ್ರಕಾಯುಕ್ ಸುಯೋಧನೋ ಮಹಾಬಲಃ. ಅವನು ಹೇಗೆ ಹುಟ್ಟುತ್ತಾ ಅಂದರೆ ವಜ್ರಕಾಯಯುಕ್, ವಜ್ರದೇಹಿ ಅವನು. ದುರ್ಯೋಧನ ವಜ್ರದೇಹಿ. ಯಾಕೆ ಸ್ಪೆಷಲ್ ವರ ಅವನಿಗೆ. ಹೇಗೆ ಅಂತ ಮುಂದೆ ಆಚಾರ ಹೇಳ್ತಾರೆ, ಮತ್ತೆ ಬರುತ್ತೆ. ಆ ಸುಳ್ಳು ಕಥೆಗಳು ಅವೆಲ್ಲ ಸುಳ್ಳು ಕಥೆ. ಅದೆಲ್ಲ ಇಲ್ಲ ಸುಳ್ಳು ಕಥೆಗಳು. ಅವರಿಗೆ ಕತೆ ಇದೆಲ್ಲ ಗೊತ್ತಿಲ್ಲ ಮಹಾಭಾರತದ್ದು. ಏನು ಮಾಡಿದ್ರು, ಕಲ್ಪನೆ ಮಾಡಿದ್ರು, ಏನಾದ್ರು ಆಗಿರ್ಬೇಕು ಅಂತ ಕಟ್ಟಿದ ಕಥೆಗಳವೆಲ್ಲ. ವಾಸ್ತವವಾಗಿ ಅವನು ಇದರಿಂದ ವಜ್ರದೇಹಿ ಅಲ್ಲ, ಹುಟ್ಟುತ್ತಾನೆ ವಜ್ರದೇಹಿ. ಅವನು ಹುಟ್ಟುತ್ತಾನೆ ವಜ್ರದೇಹಿ. ಯಾಕೆ ವರ ತೊಗೊಂಡ್ಬಿಟ್ಟಿದ್ದಾನೆ. ಇನ್ನು ಆಚಾರ ಮುಂದೆ ಮತ್ತೆ ಹೇಳಿದ 22ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಏನು ಅಂದರೆ ಅವನ ಪೂರ್ವ ಭಾಗ, ಮೇಲಿನ ಭಾಗ ಎಲ್ಲ ರುದ್ರದೇವ ನಿರ್ಮಿತ. ಇದೆಲ್ಲ ಪಾರ್ವತಿ ಮಾಡಿರೋದು. ತೊಡೆಗಿಡೆ ಎಕ್ಸೆಪ್ಷನ್ ಇಲ್ಲ. ಎಂಟೈರ್ ಬಾಡಿ ಏನೋ ಒಂದು ವಜ್ರದೇಹ. ಅದನ್ನು ಬ್ರೇಕ್ ಮಾಡಿದ್ರು ಭೀಮಸೇನ ದೇವರು. ಅದು ದೊಡ್ಡದು, ಅದಕ್ಕಿಂತ ಗಟ್ಟಿ ಅಂತ ಆಯ್ತು. ಇವರು ಆವೇಶದಿಂದ ವಜ್ರದೇಹಿ, ಅವರು ನ್ಯಾಚುರಲಿ ವಜ್ರದೇಹಿ. ಇದೆಲ್ಲ ಗೊತ್ತಾದ್ರೆ ಆಗ ಭೀಮಸೇನ ಶಕ್ತಿ ಏನಂತ ಗೊತ್ತಾಗ. ಇವೆಲ್ಲ ಕಥೆಗಳು ಬಿಡ್ತಾರೆ, ತಲೆಹರಟೆ ಕಥೆಗಳು ಸೃಷ್ಟಿ ಮಾಡ್ತಾರೆ. ಭೀಮಸೇನ ಬಗ್ಗೆ ಗೌರವ ಬರದಂತೆ ಬರೀತಾರೆ, ಆದಷ್ಟು ಅವಾರ್ಡ್ ಮಾಡ್ತಾರೆ. ಅದೇ ಹರಿವಾಯು ಕಲಿಯುಗದ ವೈಶಿಷ್ಟ್ಯ ಅಂತ. ಹರಿವಾಯುಗಳಲ್ಲಿ ಭಕ್ತಿ ಬರಬಾರ್ದು. ಬಂದರೆ ಏನಾಗುತ್ತೆ, ಕೆಟ್ಟ ಕೆಲಸ ಮಾಡೋಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡಿಬಿಡ್ತಾರೆ. ಆದರೆ ಎಲ್ಲರೂ ನಮ್ಮವ್ರು ಹೇಳಿದಾಗಲೂ ಅದು ಮುಖ್ಯ ವಿಷಯ ಮಿಸ್ ಆಗಿಬಿಡ್ತಾರೆ. ಯಾಕೆ ನಿರ್ಣಯ ಓದಿ ಹೇಳಿದ್ರೆ ಅಷ್ಟೇ ಆಗೋದು. ಆ ಭಾಗದ ನಿರ್ಣಯ ಓದ್ದೆ ಪ್ರವಚನ ಮಾಡಬಾರ್ದು. ಮೊದಲೇ ಹೇಳಿದೆ ನಾನು, ಪ್ರಾರ್ಥನೆಯದಲ್ಲಿ ಪರೀಕ್ಷೆ ಕೊಟ್ಟು ಪಾಸ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅಲೋ ಮಾಡಬೇಕು. ಯಾವುದಕ್ಕೆ? ಪ್ರವಚನ ಮಾಡಾಗಿಲ್ಲ ಅಂತ ಹೇಳಿದ್ದಿಲ್ಲ. ಇವಾಗ ನಾಟ್ ಎಲಿಜಿಬಲ್. ವೆಂಕಟೇಶ್ ಕಲ್ಯಾಣ ಕೂಡ ಹೇಳಬಾರ್ದು, ಸತ್ಯನಾರಾಯಣ ಕಥೆನೂ ಹೇಳಬಾರ್ದು. ಅದಕ್ಕೆ ಅದು ಅರ್ಥ ಮಾಡ್ಲಿಕ್ಕೆ ಬರಲ್ಲ, ಅಪಾರ್ಥ ಆಗುತ್ತೆ ಅದರಲ್ಲಿ. ವೆಂಕಟೇಶ್ ಕಲ್ಯಾಣ ಬರೀ ಸುಮ್ಮನೆ ಹೋಗ್ಬಿಟ್ಟು ಅದು ಎಷ್ಟು ಹೇಳ್ತಾರೋ ವ್ಯಕ್ತಿ ಶ್ರೀನಿವಾಸ ಸಾಧ್ಯನೇ ಇಲ್ಲ. ಹೊತ್ತಿದ್ದು ತಲೆ ಬಡಿತು ಅಂತ ಹೇಳೋದು, ಮದುವೆ ಆಗಿಲ್ಲ ಅಂತ ಹೇಳೋದು, ಬರೀ ಹೇಳೋದೇ ಕೆಲಸ. ಅದು ಯಾವಾಗ ಅರ್ಥ ಆಗುತ್ತೆ ಅದೆಲ್ಲ? ನಿರ್ಣಯ ಅರ್ಥ ಹೇಳಕ್ ಬರೋದಿಲ್ಲ, ಅದು ಕೇಳೋರ್ಗೆ ಪ್ರಶ್ನೆಗೆ ಉತ್ತರ ಏನು ಕೊಡ್ತಾನಾಗ?
ಅರ್ಥ ಡಾಕ್ಟ್ರ್ MBBS ಡಾಕ್ಟ್ರಪ್ಪ, ನೀವು ನೆಗಡಿ ಆಗಿ ನೆಗಡಿ ಡಾಕ್ಟರ್ ಅಂತ ಬೇರೆ ಇದ್ದಾರಾ? ನೆಗಡಿ ಮಾತ್ರ ಔಷಧಿ ಕೊಡು, ಕೆಮ್ಮಿ ಮಾತ್ರ ಔಷಧಿ ಡಾಕ್ಟರ್ ಇದ್ದಾರಾ? ಯಾಕೆ ಯಾಕೆ ಅದು ಏನಂತ ಅರ್ಥ ಆಗ್ಲಿಕ್ಕೆ ಡಾಕ್ಟರ್ ಆಗಬೇಕು ಫಸ್ಟ್ ಅವರು. ನೆಗಡಿ ಯಾತಕ್ಕೆ ಬಂತು, ಕೆಮ್ಮು ಯಾತಕ್ಕೆ ಬಂತು ಅಂತ. ಆದ್ರಿಂದ ಸಣ್ಣ ವಿಷಯ ಹೇಳೋದಕ್ಕೂ ಕೂಡ, ಸಣ್ಣ ಪ್ರಾಬ್ಲಮ್ ಬಂದ್ರೆ ಯಾರ ಹತ್ರ ಹೋಗ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು. ಸೊ ವೆಂಕಟೇಶ್ ಕಲ್ಯಾಣ, ಸತ್ಯನಾರಾಯಣ ಕಥೆ ಅನಂತವ್ರ ಹತ್ರ ಕಥೆ ಹೇಳ್ಬೇಕಾದ್ರೆ ಏನು ಮಾಡಬೇಕು? ತಾತ್ಪರ್ಯ ಓದಿರ್ಬೇಕಾದ್ರೆ. ಇವತ್ತು ಯಾರು ಕೇಳಾಗಿಲ್ಲ, ನಾ ಹೇಳ್ತೀನಿ, ನೀವು ಯಾರು ನನ್ನ ಕೇಳಕ್ಕೆ ಅಂತ ಕೇಳ್ತಾರೆ ಪ್ರತಿಯೊಬ್ಬರು. ನೋ ಹೈಕಮಾಂಡ್, ನಮ್ಮಲ್ಲಿ ಹೈಕಮಾಂಡೇ ಇಲ್ಲ. ನಾನು ಹೇಳ್ತೇನೆ, ನೀವು ಯಾವ ಮಠ? ನೀವು ನನ್ನ ಕೇಳಬಾರ್ದು, ನನ್ನ ಬೇರೆ ಮಾಡಿಸೋ ನಾನು, ಆಯ್ತಾ? ಇವ್ರು ಕೇಳಿದೆ ನಮ್ಮ ಮಠ ಏನು ಹೇಳಿದ್ರು ಸರಿ. ಒಂದು ಟ್ರೆಂಡ್ ಅದು ಆಗಿರುವ, ಯಾಕೆ ಪ್ರೊಟೆಕ್ಟ್ ಮಾಡಬೇಕು ಅವನ್ನ. ಬಟ್ ನಮ್ಮ ಮಠದ ಬರೀ ಅದೇ ಪ್ರಶ್ನೆ ಶುರುವಾಗುತ್ತೆ. ಹಾಗಾಗಬಾರ್ದು. ಇವೆಲ್ಲ ಇದ್ರೆ ಸಮಸ್ಯೆನೇ ಬರೋದಿಲ್ಲ. ಇವತ್ತು ಲೆಕ್ಚರ್, ಇಂಗ್ಲೀಷ್ ಲೆಕ್ಚರ್ ಎಲ್ಲ ಒಂದು ಕ್ವಾಲಿಫಿಕೇಶನ್ ಇಟ್ಟಿದ್ದಾರೆ. ಇಂಗ್ಲೀಷ್ ಲೆಕ್ಚರ್ ಕ್ವಾಲಿಫಿಕೇಶನ್ ಇಟ್ಟಿದ್ದಾರ. ಪ್ರತಿಯೊಂದಕ್ಕೂ ಹೈಸ್ಕೂಲ್ ಟೀಚರ್ ಕ್ವಾಲಿಫಿಕೇಶನ್ ಇದೆ, ಪ್ರೈಮರಿ ಸ್ಕೂಲ್ ಕ್ವಾಲಿಫಿಕೇಶನ್ ಇದೆ. ಅದರಲ್ಲಿ ಎಷ್ಟು ತಾರತಮ್ಯ ಇದೆ ಅದರಲ್ಲಿ. ಯಾರು ಅವ್ರು ವೇಸ್ಟ್ ಆಗ್ತದೆ ಅಂತ ಅಪ್ಲೈ ಮಾಡೋಂಗಿಲ್ಲ. ಅವನು ಬೇಸಿಕ್ ರಿಕ್ವೈರ್ಮೆಂಟ್ ಬೇಕು. ಅದಕ್ಕೆ ಇವತ್ತು ಒಂದೇ ಹಂತದಲ್ಲಿ ಓದಿದ್ದಾರೆ. ನೀವು ಇಷ್ಟು ಕತೆ ಹೇಳ್ಬೋದು ಅಷ್ಟೇ. ಮಹಾಭಾರತ ಎಲ್ಲ ಹೇಳಾಗಿಲ್ಲ. ಮಹಾಭಾರತ ಯಾರಾಗಬೇಕು ಅದಕ್ಕೆ? ಇನ್ನು ತಾತ ಅದರಲ್ಲೂ ಕೂಡ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ ಇತ್ತು. ಥರ್ಡ್ ಕ್ಲಾಸ್ ಪಾಸ್ ಆಗಿದ್ರೆ ಸಣ್ಣ ಸಣ್ಣ ಕತೆ ಹೇಳ್ಕೊಂಡಿರು, ದೊಡ್ಡದಕ್ಕೆ ಕೈ ಹಾಕ್ಬೇಡ ಅಂತ ಹೇಳ್ತಾರೆ. ಇವತ್ತು ಬರೀ ಫಿಸಿಷಿಯನ್ ಸರ್ಜರಿ ಮಾಡೋದಿಲ್ಲ. ಅದಕ್ಕೆ ಮಾಡಿದ್ರೆ ಅಪರಾಧ. ಅದು ಒಂದು ವಾಸಿ ಆದರೂ ಅಪರಾಧ, ಬರೀ ಫೇಲ್ ಆದ್ರಲ್ಲ, ವಾಸಿ ಆದರೂ ಅಪರಾಧ. ಯಾಕೆ? ನೀವು ಕಾಂಪಿಟೆಂಟ್ ಅಲ್ಲ, ಮಾಡಿದ್ದೀರಿ, ಬೈ ಚಾನ್ಸ್ ಬದುಕಿದೆ, ಅಫೆನ್ಸ್ ಅದು ಅಂತ ಹೇಳಿ. ಗೊತ್ತಾಯ್ತಾ? ಅದು ಎಷ್ಟು ರೂಲ್ಸ್ ಇವೆ ನಮ್ಮಲ್ಲಿ. ರೂಲ್ಸೇ ಇಲ್ಲ. ಅದರಿಂದಾಗಿ ಬರೀ ಮಿಥ್ಯಾಜ್ಞಾನ ಪ್ರಸಾರ ಇರೋದು. ಯಾತಕ್ಕೆ? ಜ್ಞಾನ ಪ್ರಸಾರಕ್ಕೆ. ಆಗ್ತಿರೋದೇನೋ ಮಿಥ್ಯಾಜ್ಞಾನ ಪ್ರಸಾರ. ನಮ್ಮವ್ರು ಬರೆದ ಅನೇಕ ಪುಸ್ತಕಗಳು ಕೇಳಿದಾರೆ, ತುಂಬ ಜನಕ್ಕೆ ಗೊಂದ ತಲೆಗೆಟ್ಟು ಹೋಗ್ಬಿಡುತ್ತೆ. ಆ ರೀತಿ ಬರೆದವ್ರು ನಮ್ಮವರೇ. ಮತ್ತೆ ಯಾಕೆ ಇದೆಲ್ಲ ಓದೋದಿಲ್ಲ? ತಿಳಿತಾ? ನಿಯಮ ಮಾಡ್ಬೇಕು, ದಿಗ್ಬಂಧನ ಇರೋದು. ತತಸ್ಥ ಜ್ಞಾನ ಅತ್ಯಂತ ಅಡಿಗೆ ಅವನು ಮಡಿ ಮಾಡ್ತಾನಂತ ಕೇಳೋದಿಲ್ಲ. ಯಾರು ಅಡಿಗೆವನು ಕರೆಯೋದಿಲ್ಲ. ಅಡಿಗೆ ಮಾಡಿ ಸರಿ ಮಡಿ ಮಾಡ್ತಾನ, ಇದು ಮಾಡ್ತಾನ ಕೇಳಿ ಕರೀತಾರೆ. ಅಡಿಗೆ ಮಾಡಕ್ಕೆ ಬರುತ್ತೆ ಸಾಲದು, ಏನಿರ್ಬೇಕು ಮತ್ತೆ ಮಡಿ ಮಾಡಬೇಕು. ಅದೆಲ್ಲಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದಕ್ಕೇನು ಇಲ್ಲೇ ಇಲ್ಲ. ಅವ್ರು ಹೇಳ್ತಾರ ಕರಿ, ಯಾರು ಬೇಕಾದ್ರೆ ಕರಿ, ಹೇಳ್ಬಿಡು. ಆಗ ವೆಂಕಟೇಶ್ ಕಡೆ ನಾನು ಕೇಳಿದ್ದೀನಿ, ರಮಾದೇವಿ ಶ್ರೀನಿವಾಸರು ಕಳಿಸ್ಕೊಡ್ತಾರಲ್ಲ, ಏನಂತ, ಗರುಡ ಸೂರ್ಯ ನೀನು ಹೋಗ್ಬಿಟ್ಟು ಹೇಳು, ಶ್ರೀನಿವಾಸನ ಭಾಳ ಸೀರಿಯಸ್ ಅಂತ ಹೇಳು ಅಂತ ಕೇಳಿದಾಗ ಏನು ಮಾಡ್ತಾರಾಗ? ಸೀರಿಯಸ್ ಅಂತ ಕೇಳಿದ ತಕ್ಷಣ ಆಗ ಮಾಡಿ ಹೇಳಕ್ಕಾಗಲ್ಲ, ಹೋಗೋಣ, ನನ್ನ ಮನ್ಮಾಯಾ ಮೋಹಿತ ಅಂತ ಹೇಳ್ತಾರೆ. ನನ್ನ ಮಾಯಿಂದ ಮೋಹಿತಳಾಗ್ತಾರೆ. ಎಲ್ಲ ಹೇಳ್ಬಿಡ್ತಾರೆ. ಲಕ್ಷ್ಮೀದೇವಿ ಮಾಯ ಪರಮಾತ್ಮ ಗೋಳು ಅಂತ ಅಳ್ತಾ ಬಂದು ಶುರು ಮಾಡ್ಬಿಡ್ತಾರೆ. ಎಷ್ಟು ಮಾಯಾ ಶಬ್ದಕ್ಕೆ ಬರೀ ಅರ್ಥ ಗೊತ್ತಿರೋದು ಒಂದೇ. ಮತ್ತೆ ಮಾಯಾ ಅಂದ್ರೆ ಇಚ್ಛೆ ಅಂತ ಅರ್ಥ. ನನ್ನ ಇಚ್ಛೆ ಯಾಕೆ ಗೊತ್ತು, ಇಬ್ರು ನಾವು ಗೊತ್ತೇ. ನೀವೇ ಯಾಕೆ ಮಧ್ಯೆ ಪ್ರವೇಶ ಮಾಡ್ತೀರಿ? ನಮ್ಮ ವಿಷಯ ನಮಗೆ ಯಾಕೆ ಗೊತ್ತು, ನಂದು ಗೊತ್ತು. ಆಚಾರ್ಯ ಬರೀತಾರೆ ನಿರ್ಣಯದಲ್ಲಿ, ಯಾಮ್ಯಾಂ ಪರೇಶ ಗುರುಸೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಅವರಿಬ್ಬರಿಗೂ ತಮ್ಮ ಇಚ್ಛೆ ಗೊತ್ತಿದೆ. ಈ ಅರ್ಥ ಇರೋದಲ್ಲಿ ಇವರೇ ಬೇರ್ತಾರೆ. ಲಕ್ಷ್ಮೀದೇವಿಗೂ ಮಾಯೆ ಬಂದ್ಬಿಡುತ್ತೆ. ಮುಕ್ತರಿಗೆ ಮಾಯೆ ಇಲ್ಲ, ನಿತ್ಯ ಮುಕ್ತರು ಅವರೇ ಮಾಯನೇ ಆಗಿದ್ರೆ ಇದು ಯಾರು ಹೇಳ್ಬೇಕಿದ್ರ? ಕೇಳಿದಾರಲ್ಲ ಪಾಪ ಲಕ್ಷ್ಮೀದೇವಿಗೂ ಮಾಯ ಅಂತ ಕಂಡು ನಮಗೇನು ಬಂದ್ರೆ ಏನು ಆಶ್ಚರ್ಯ ಇಲ್ಲ ಅಂತೇಳಿ ತಪ್ಪು ಇನ್ನೂ ಜಾಸ್ತಿ ಶುರು ಮಾಡಿಬಿಡ್ತಾರೆ. ಯಾಕೆ? ಲಕ್ಷ್ಮಿಗೆ ಅಷ್ಟು ಇದ್ದ ಮೇಲೆ ನಮಗೆಷ್ಟಿರ್ಬೋದು. ಹಾಗೆಲ್ಲ ಮಾಡಬಾರ್ದು. ಎಷ್ಟು ದೊಡ್ಡ ಪ್ರಮೇಯ ಹೋಯ್ತಲ್ಲಿ, ಅರ್ಥ ಆಯ್ತಾ? ಭಾಳ ದೊಡ್ಡ ಪ್ರಮೇಯ. ನಿತ್ಯ ಮುಕ್ತಳಿಗೆ ಮಾಯೆ ಬರೋದಾದ್ರೆ ಅರ್ಥ ಏನಾಗಿದ್ರೆ, ಮುಕ್ತಿಗೆ ಅರ್ಥ ಏನಾಗಿದೆ? ಮಾಯೆ ಎಂದೂ ಬರದೇ ಇರೋ ಜಾಗಕ್ಕೆ ಏನಂತಾರೆ? ಅದು ಮುಕ್ತಿ. ಮಾಯೆ ದಾಟಿ ಹೋಗ್ಬಿಟ್ಟಿದ್ದಾರೆ ಈಗಾಗಲೇ. ನಡೀತಾ? ಸಾಮಾನ್ಯ ಮುಕ್ತ, ಲೋಯೆಸ್ಟ್ ಮುಕ್ತರಿಗೂ ಮಾಯೆ ಇಲ್ಲ. ದೇವ್ರ ವಿಷಯದಲ್ಲಿ ಅಜ್ಞಾನ ಇಲ್ಲ. ಅಂತ ಹೊತ್ತಿನಲ್ಲಿ ಮಹಾಲಕ್ಷ್ಮಿಗೆ ಸಾಕ್ಷಾತ್ ಸರ್ವತ್ರ ವ್ಯಾಪ್ತರು ಈಶಕೋಟಿ ಪ್ರವಿಷ್ಟೆ. ಅವರಿಗೆ ಕೇಳಿದ್ರೆ ಏನು ಮಾಡ್ಬೇಕೀಗ? ನೀವು ಅಲ್ಲ ಅಂತ ಹೇಳಿ ನೋಡಿದ್ರ ಆಚಾರ ಬಂದು ಕೆಡಿಸ್ಬಿಟ್ರು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅವ್ನು ಕೆಡಿಸ್ಬಿಟ್ರು ಹೋಗ್ಬಿಡ್ತಾರೆ. ಯಾಕೆ? ಜನಕ್ಕೆ ಗೊತ್ತಿಲ್ಲ. ಅದು ಇವರು ಕೂಡ ಪಾಪ ಏನು ಮಾಡಿ ಚೆನ್ನಾಗಿ ಹೇಳ್ತಿದ್ದ ಅಂತ. ಇದು ಹುಡುಗ ದೊಡ್ಡವರ ಪ್ರಶ್ನೆ ಇದೆ, ಏನು ವಿಷಯ? ಪ್ರಮೇಯದ ಪ್ರಶ್ನೆ ಇದೆ. ಅಂದರೆ ಆ ಥರ ಡೆವಲಪ್ ಆಗಿಬಿಟ್ರೆ ಮುಂದೆ ಎಷ್ಟು ಡೇಂಜರ್ ಇದೆ. ಇಲ್ಲಿ ಸ್ಪಷ್ಟ ಬಂದಿರೋದು ಎಲ್ಲಿಗ? ಅವ್ನು ಹುಟ್ಟುತ್ತಾನೆ ವಜ್ರಕಾಯ. ಗಾಂಧಾರಿ ಮುಟ್ಟಿದ್ದಕ್ಕೆ ವಜ್ರಕಾಯ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಆ ಕತೆ ಸುಳ್ಳು ಕಥೆ ಅದು. ತಿಳಿತಾ? ಹುಟ್ಟುತ್ತಾನೆ ವಜ್ರದೇಹ, ಬರೀ ತೊಳೆಗಿಡ ಬಿಟ್ಟಲ್ಲ, ಎಂಟೈರ್ ಬಾಡಿ ವಜ್ರದೇಹ. ಅವ್ರು ಅಂಥದ್ದನ್ನು ಬ್ರೇಕ್ ಮಾಡಿದ್ರೆ ಭೀಮಸೇನ ವೈಶಿಷ್ಟ್ಯ. ಇಲ್ಲಿ ಮೆತ್ತಗೆ ಜಾಗ ಹೊಡೆದು ಏನು ದೊಡ್ಡ ಅಚೀವ್ಮೆಂಟ್ ಅದು ಅಲ್ಲ. ಆ ವಜ್ರದೇಹಿ ಆದ ಅವನ್ನ ಹೊಡ್ಕೊಳ್ಬೇಕಾದ್ರೆ ಭೀಮಸೇನ ಎಂಥ ವಜ್ರದೇಹಿ ಆಗಿರ್ಬೇಕು. ಅರ್ಥ ಆಯ್ತಾ? ಇದು ನ್ಯಾಚುರಲ್ ವಜ್ರದೇಹ. ಇವರು ವಾಯ್ದು ಇರೋದೇ ಹಾಗೆ. ಆಕಣಾಶ್ವ ಸಮ. ಗೊತ್ತಾಯ್ತಾ? ಇವನು ವರಬಲದಿಂದ ಆಗಿದ್ದ. ವರ ಕೊಟ್ಟವ್ರಿಗೆ ಇವರೇ ದೊಡ್ಡವರಾದ್ರಿಂದ ಹೊರಟೋಯ್ತಾರೆ ಅಷ್ಟೆ. ಏನು ಕಥೆ ಅಂತ ಹೇಳಿದ್ನಲ್ಲ, ಸುಳ್ಳು ಕಥೆ. 100ಕ್ಕೆ 100 ಸುಳ್ಳು ಕಥೆ. 100ಕ್ಕೆ 100 ಸುಳ್ಳು ಕಥೆ, ಬರೀ ಇದಲ್ಲ.
ಯಾರ ಕಬರಾದ್ರು ಅವ್ರು ಗೊತ್ತಿಲ್ದವ್ರು ಬರ್ದಾಗ ಗೊತ್ತಿಲ್ದವ್ರು ಓದ್ತಾರೆ, ಆಮೇಲೆ ಗೊತ್ತಿದ್ದವರು ಅದು ಹೇಳಕ್ ಶುರು ಮಾಡ್ಬಿಡ್ತಾರೆ. ಇದು ಯಾವುದೋ ಎಲ್ಲೋ ಪುರಾಣದಲ್ಲಿ ಯಾವ್ರ ಕಟ್ಟಕತೆ ಅದು, ಯಾರು ಪುರಾಣದಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಇವೆಲ್ಲ ಪುರಾಣ ಓದಿಲ್ಲಲ್ಲ, ಇವರು ಕೇಳೋರು ಮಾಡಿ ಗೊತ್ತಿರ್ತಾರೆ. ಆ ಪುರಾಣದಲ್ಲಿ ಇದೆ ಅಂದ್ಬಿಡ್ತಾರೆ, ಯಾವುದೋ ಪುರಾಣದಲ್ಲಿ ಅಂದ್ಬಿಡ್ತಾರೆ. ಇವರು ಸರಿ ಹೆಸರು ಆಗ್ಬಿಡ್ತಾರೆ. ಯಾವ ಪುರಾಣ ತೋರಿಸುತ್ತೆ ಕೇಳಬೇಕಾಗ ಸಿಕ್ಕಾಕೋತಾರೆ. ಗೊತ್ತಾಯ್ತಾ? ನೀನಾರು ಕೇಳಕ್ಕೆ ಅಂತಿಲ್ಲ, ನಾನು ಕೇಳ್ತಾ ಇದ್ದೇನೆ, ದೇವ್ರ ಸಂಶಯ ಬಂದೆ ಇದ್ರೆ ತೋರಿಸು, ಆಗೋದಿಲ್ಲ. ತಿಳಿತಾ? ಇದೆಲ್ಲ ಭಾಳ ಜ್ಞಾನದ ವಿಚಾರ ಭಾರಿ ಮಡಿ ಅಂದರೆ ಅಷ್ಟು ಮಡಿ ಮೇಂಟೈನ್ ಮಾಡೋದು. ಸ್ವಲ್ಪ ಡೌಟ್ ಬಂದರೂ ಇದು ಮಡಿ, ದೇವ್ರ ಪೂಜೆ ಬರಲು ಬಿಟ್ಬಿಡ್ತಾರಲ್ಲ ಹಾಗೆ. ಸ್ವಲ್ಪ ಡೌಟ್ ಬಂದರೂ ಕೂಡ ಮಡಿ ಸರಿಯಲ್ಲ ಆಗಿದ್ರೆ. ಆ ಥರ ಜ್ಞಾನದ ಬಗ್ಗೆ ಮಡಿ ಇರಬೇಕು. ಸ್ವಲ್ಪ ಮಿಥ್ಯಾ ಜ್ಞಾನ ಟಚ್ ಬಂದರು, ಸಂಶಯ ಟಚ್ ಆದ್ರೆ ಏನಂತ ಕರೀತಾರೆ ಅದನ್ನ? ಮೈಲಿಗೆ ಜ್ಞಾನ ಅಂತಾನೆ. ಹೌದು, ಮೊನ್ನೆ ಹೇಳಿದ್ದಾಯ್ತಲ್ಲ ಅದನ್ನಾಗಲೇ. ಕವಚದಲ್ಲಿ ಏನಿತ್ತು? ರಾಕ್ಷಸ ಇದ್ದ ಕವಚದಲ್ಲಿ, ತಾನೇ ತಕ್ಕೊಡ್ಬೇಕಂತ ಕೊಟ್ಟ ಅಷ್ಟೇ, ಮುಗಿದೋಯ್ತು. ಇವನಿಗೆ ಹಾಗಲ್ಲ, ಕವಚ ಅಲ್ಲ, ಒಂದು ಎಂಟೈರ್ ಬಾಡಿನೇ ಆಗಿದೆ. ನಿಮ್ಗೆ ಅರ್ಥ ಆಗ್ತಿಲ್ಲ, ಎಂಟೈರ್ ಬಾಡಿನೇ ಬಿಲ್ಡಪ್ ಆಗಿರೋದು ಹಾಗೆ. ವಜ್ರದ ದೇಹ, ಅವನ ದೇಹದ ಯಾವ ಭಾಗ ನಾಶ ಮಾಡೋಕ್ಕೂ ಬರೋದಿಲ್ಲ ಹಾಗಿದ್ದಾನು. ತಿಳಿಯುತ್ತಿಲ್ಲ? ಕವಚ ಹಾಕೊಂಡಿದ್ದಲ್ಲ, ಪೂರ್ತಿ ಇರೋದೇ ಹಾಗೆ. ಹ, ಎಲ್ಲಿದೆ? ಎಲ್ಲಿ ಬಂತು ಅದು? ಎಲ್ಲಿ ಬಂತು ಹೇಳಿ? ಕವಚ ತೊಡಿಸಿಲ್ಲ, ಕವಚ ತೊಡಿಸಿಲ್ಲ. ಏನ್ ಮಾಡಿದ್ರು? ಬಂದಿಲ್ಲ. ಏನ್ ಮಾಡಿದ್ರು? ರೋಗ ವಾಸಿ ಮಾಡಿದ್ರು. ಅವ್ನ ಮೈತೈ ಗಾಯ ಆಗಿತ್ತಲ್ಲ, ಗಾಯ ಎಂಥದ್ದದು ಅಲ್ಲ ಎಂಥ ಗಾಯ ಅವೆಲ್ಲ? ಪರಶುರಾಮನ ಅಸ್ತ್ರಗಳಿಂದ ಇದು. ರುದ್ರದೇವರವರ ಕೆಲಸ ಮಾಡಲ್ಲಲ್ಲಿ, ಪರಶುರಾಮದೇ ವರದಿಂದ ಅವರಿಟ್ಟಿದ್ದಾರೆ. ದ್ರೋಣಾಚಾರ್ಯ ಶಿಷ್ಯರು ಅವರು. ದ್ರೋಣಾಚಾರ್ಯ ಯಾರು ಶಿಷ್ಯರು? ಪರಶುರಾಮದೇವರ ಶಿಷ್ಯರು. ಅದರಿಂದ ಗಾಯ ಆಗಿತ್ತು, ಅದನ್ನು ತೆಗೆದ್ರು. ಬಟ್ ಅದು ಗಾಯ ಅಷ್ಟೇ, ಪ್ರಾಣ ಹೋಗಲ್ಲ ಅದರಿಂದ. ಅವನಿಗೆ ಪ್ರಾಣ ಹೋಗೋ ಗಾಯ ಅಲ್ಲ, ಬಟ್ ಗಾಯ ಆಯಿತು. ಇದೇನು ತೋರಿಸುತ್ತಾಗ? ಪರಶುರಾಮ ಅಸ್ತ್ರ ರುದ್ರದೇವರಿಗಿಂತ ವರಕ್ಕಿಂತ ಗ್ರೇಟ್ ಆದ್ದರಿಂದ ಗಾಯ ಆಗಿತ್ತು. ಅಷ್ಟು ಸಫರಿಂಗ್ ಅವನಿಗಿತ್ತು. ಹಿಡಿತಾ? ಇದೇ ಬಟ್ ಸಾಯ್ತಿದ್ದಿಲ್ಲ ಅದಕ್ಕೆ ಅವರು, ಯಾಕೆ ಈ ವರದಿಂದ ಪ್ರೊಟೆಕ್ಟ್ ಆಗಿದ್ದು. ಆದರೆ ವಿಶೇಷವಾಗಿ ಭೀಮಸೇನರು ಹೊಡೆದ್ರು, ಅವರಿಗೆ ಇನ್ನೂ ಹೆಚ್ಚು ದೇವರ ಅನುಗ್ರಹ ಆಗ ಅನ್ಸತ್ತೆ. ಅವಧ್ಯೇವ ಸರ್ವತ ಸುಯೋಧ ಕವಚ ಹಾಕಿದ್ದು ಬರೋದಿಲ್ಲ. ಕವಚ ಅವ್ರಿಗೆ ಬೇಕೇ ಇಲ್ಲ ದುರ್ಯೋಧನ ಕವಚ. ಅವರೇ ಕವಚ ಇದ್ದಾಗಿದ್ದ ಮಹಾರಾಕ್ಷಸ ಅವರು. ಹಿಡಿತಾ? ಫಿಸಿಕಲಿ ಸ್ಟ್ರಾಂಗ್ ಅವನು, ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಅವ್ನು ಅನ್ಬ್ರೇಕಬಲ್ ಬಾಡಿ ಅವರು. ಅದನ್ನು ಫುಲ್ ಬ್ರೇಕ್ ಮಾಡಿ ಹಾಕಿದ್ದು ಭೀಮಸೇನ. ಅವಧ್ಯಯೇ ಹನುಮಂತನಿಗೆ ವಜ್ರಕಾಯ, ಮತ್ತೆ ಬೈ ಕವಚ ಇಲ್ಲ ಹಾಗೆ ಹೋಗಿದ್ದು ಲಂಕೆಗೆ. ಒಂದು ಎಂತೆಂಥ ಅಸ್ತ್ರ ಬಿಡ್ತಾವ್ರು, ಮಂತ್ರಾಸ್ತ್ರಗಳನ್ನು. ಏನು ನಚಾಶಕದ್ ವಿಚಾಲನೆ, ಅಲಗಾಡ್ಲಿಲ್ಲ ಹನುಮಂತ ಕವಚ ಇಲ್ದೇನೆ. ಅದು ನ್ಯಾಚುರಲ್ ಇದು ಹಾಗಲ್ಲ. ಇವ್ರಿಗೆ ಗಾಯ ಆಗುತ್ತೆ, ಇವನು ದುರ್ಯೋಧನಿಗೆ ಅವ್ರಿಗೆ ಗಾಯನೂ ಆಗೋದಿಲ್ಲ, ಒಂದು ಹನಿ ರಕ್ತ ಬರೋದಿಲ್ಲ. ಅಂಥ ಬಾಡಿ ಅವ್ರದ್ದು. ಅದರಲ್ಲೂ ತಾರತಮ್ಯ ಇದೆ, ವಜ್ರದಲ್ಲೂ ತಾರತಮ್ಯ ಇದೆ. ಅದು ಅತಿ ಸಹಜವಾದ ವಜ್ರದೇಹಿ ಭೀಮಸೇನ ದೇವ. ಅವಧ್ಯಯೇವ ಸರ್ವತಃ ಸುಯೋಧನೆ ಸಮುಚ್ಯತೆ. ಆದ್ರಿಂದ ಅದು ಏನಾಗಿದ್ದವನು ಸುಯೋಧನೆ ಸರ್ವತಃ ಏವ ಅವಧ್ಯೆ ಸಮುಚ್ಚಿತೆ. ಯಾರಿಂದನೂ ಬದ್ಧರಾಗದಿರತಕ್ಕಂಥ ಶಕ್ತಿ ಅವನಿಗೆ. ಯಾರಿಂದ ಅಂತ ಇಬ್ಬರು ಬಿಟ್ಕೊ ಹರಿವಾಯುಗಳನ್ನು ಬಿಟ್ಟರೆ ಅಂತ ಅರ್ಥ. ಪೂರ್ತಿ ಬೇರೆ ಯಾರಿಗೂ ಇಲ್ಲ ಅವರಿಬ್ಬರಿಂದ ಮಾತ್ರ, ಯಾರಿಗೂ ಇಂದನೂ ಸಾಯೋದಿಲ್ಲ. ಘೃತಾಭಿಪೂರ್ಣ ಕುಂಭತಃ ಸ ಇಂದ್ರಜಿತ್ ಸಮುತ್ಥಿತಃ. ಈ ಒಂದು ಯಾರು ಮಾಡಿದ್ರಿ ಈಗ? ಬರೀ ಘಟ ಅಂತ ಹೇಳಿದ್ರಲ್ಲ, ಘೃತ ಅಂತ ಕರೆದ್ರಿ. ಘೃತ ಅಂತಷ್ಟು ತುಪ್ಪ ಹಾಕಿಟ್ರೆ ಇರ್ತಾರಲ್ಲ, ಈ ಥರ ತುಪ್ಪ ಹಾಕೋದ್ರೆ ಏನು ಅದಕ್ಕೆ ಅರ್ಥ? ಈಗ ಅದಕ್ಕೆ ಬೇಕಾದದ್ದೆಲ್ಲ ಸೇರಿಸಿ ಅಂತ, ಏನು ಬೇಕೋ ಅದೆಲ್ಲ ಸೇರಿಸಿ ಆ ರೀತಿ ಒಂದು ವ್ಯವಸ್ಥೆ ಇತ್ತು. ಅದು ಉಳಿದವರೆಲ್ಲ ವೇದವ್ಯಾಸರೇ ಮಾಡಿದ್ದು ಅದನ್ನು. ಎಷ್ಟು ಸರ್ವಜ್ಞರು ಗೊತ್ತಾಗುತ್ತೆ. ಆದರೆ ಇವರು ಯಾರು ಕಷ್ಟದರ್ಶಿ ಮಾಡ್ತಾನೆ ಈ ಕೆಲಸನ? ABCD ಮನಿ ಮಾಡಕ್ಕೆ ಬರುತ್ತಾ? ಇದೆಲ್ಲ ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ವೇದವ್ಯಾಸ ನಾರಾಯಣ ಅಷ್ಟು ಮಾಡಿ ಇದು ಮಾಡಿದ್ರು. ಫಸ್ಟ್ ಏನಾಯ್ತು? ಮೊದಲೇ ದಿವಸ ಹುಟ್ಟಿದ್ಯಾರು? ಮೊದಲೇ ದಿವಸ ಹುಟ್ಟಿದ್ದು ದುರ್ಯೋಧನ. ದಿವಸಕ್ಕೊಬ್ರು ಬರ್ತಾರೆ ಅಂತ ಹೇಳಿದ್ರು. ದಿವಸಕ್ಕೊಬ್ರು ಪಟ 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 ಬರಲಿಕ್ಕೆ ಶುರು ಆಯ್ತಾ. ಮೊದಲೇ ದಿವಸ ಬಂದಿದ್ದ್ಯಾರು? ದುರ್ಯೋಧನ. ಆಮೇಲೆ ಇಂದ್ರಜಿತ್ ಏನಿದ್ದ ರಾಮಾಯಣದಲ್ಲಿ, ಅವನೇ ದುಶ್ಯಾಸನವಾಗಿ ಹುಟ್ಟಿದ್ದು. ಹಿಂದಿನ ರೂಪ ಅವನು. ಹಿಂದೆ ಹೇಳಿದ್ರು ಇಂದ್ರಜಿನ್ಮುಖ, ಗರ್ಭದಲ್ಲಿ ಯಾರು ಕೂತಿದ್ರು ಅಂತ, ಇಂದ್ರಜಿನ್ ಮೊದಲಾದವರು ಕೂತಿದ್ರು ಅಂತ ಹೇಳಿದ್ರಲ್ಲ, ಈಗ ಮೊದಲು ಹುಟ್ಟಿದ್ದ ಅವನು ದುರ್ಯೋಧನ ಫಸ್ಟು. ಸೆಕೆಂಡ್ ಹುಟ್ಟಿದ್ದ್ಯಾರೋ? ದುಶ್ಯಾಸನ. ಅವ್ನು ಆಯ್ತು ಅಂತ ಹೇಳಿದ್ರಲ್ಲ. ಈಗ ದುರ್ಯೋಧನ ಹೇಳಿ ಆದ್ಮೇಲೆ ಅವನ ವಿಷಯ ಬಂತು. ಇವನ ವಜ್ರದೇ ಹಾಗೆಲ್ಲ ಹೇಳಿಲ್ಲ ಇವನಿಗೆ. ತದುಃಖ, ಯಾಕೆ ಲೀಡರಿಗೆ ಕೇಳ್ಕೊಂಡಿದ್ರು ಅವರು. ಲೀಡರ್ ದುರ್ಯೋಧನ ಕಲಿ. ತದುಃಖ ಶಾಸನೋ ಭವತ್ ತಥೋದಿ ಕಾಯ ಸಂಭವ. ಆಮೇಲೆ ದುಃಖ ಶಾಸನ ಇಂದ್ರಜಿತ್ ಹುಟ್ಟಿದ, ಅವನು ದುಃಖ ಶಾಸನ ದುಶ್ಯಾಸನ. ದುಶ್ಯಾಸನ ಶಬ್ದಕ್ಕೆ ಅರ್ಥ ಎರಡರ್ಥ. ಈಗ ದುಶ್ಯಾಸನ ಸ್ಟ್ರಿಕ್ಟ್ ರೂಲ್ಸ್, ಸ್ಟ್ರಿಕ್ಟ್, ತಪ್ಪಲ್ಲ ಅದು. ದುಶ್ಯಾಸನ ಒಳ್ಳೆ ಅರ್ಥ ಮಾಡ್ಬೋದು, ಏನು ತಪ್ಪಲ್ಲ. ಬಟ್ ಇವನು ಮಾಡಿದ್ದು ಹಾಗಲ್ಲ, ದುಃಖ ಶಾಸನ. ದುಃಖ ಶಾಸನ ಅಂದ್ರೆ ಏನು?
ಜನಗಳಿಗೆ ದುಃಖ ಆಗ್ತಕ್ಕಂಥ ಶಾಸನ. ಇವ ಹಾಳಾದ ಇಂಥ ನಿಯಮ ಮಾಡಿಬಿಟ್ನಲ್ಲ ಆ ಥರ. ಅದಕ್ಕೆ ಬಿಡಿಸಿದ್ರು ಆಚಾರ್ಯರು. ಅನುಲಿಂಗ್ಯ ಶಾಸನ ಅದೆಲ್ಲ ಹೇಳಿಲ್ಲ, ಗೊತ್ತಾಯ್ತಾ. ಎಂಥವ್ನು ಹೇಳಿದ್ರು ದುಃಖ ಶಾಸನ ಅಂತ ಹೇಳಿದ್ರು. ದುಃಖ ಕೊಡ್ತಕ್ಕಂಥ ಶಾಸನ ಮಾಡಿದವನು ದುಃಖ ಇವತ್ತು ಬಂದಿದೆ ನೋಡಿ. ಅಫ್ಘಾನಿಸ್ತಾನ ಹೇಳ್ತಾ ಇರ್ತೀವಿ ಏನೇನೋ ಶಾಸನ ಮಾಡ್ತಾ ಇದ್ದಾರೆ, ದಿವಸಕ್ಕೊಂದು ಶಾಸನ. ತಾಲಿಬಾನ್ ಮಾಡ್ತಿದ್ದಾರೆ, ಹುಚ್ಚಾಬಟ್ಟಿ ಮಾಡ್ತಾ ಇದ್ದಾರೆ. ಆಮೇಲೆ ಈ ಜನಗಳಿಗೆ ಏನಾದ್ರಿಂದ ಎಷ್ಟು ದುಃಖ ಆಗುತ್ತೆ, ಸಂಕಟ ಆಗುತ್ತೆ ಅಂತ. ಆಮೇಲೆ ಹುಟ್ಟಿದ ಅತಿಕಾಯ ಸಂಭವ. ಅತಿಕಾಯ ಹುಟ್ಟಿದ ಆಮೇಲೆ. ಅತಿಕಾಯ ಯಾರವ್ರು ಮತ್ತೆ ರಾಮಾಯಣದಲ್ಲಿದ್ದವು. ಏನಾಗಿ ಹುಟ್ಟಿದ? ವಿಕರಣ ಉಚ್ಯತೆ, ಸವೈ ವಿಕರಣ ಉಚ್ಯತೆ ತತಃ ಖರೋಭವದ್ಬಲಿ. ಅವ್ರು ವಿಕರಣ. ಆಮೇಲೆ ಇನ್ನೊಬ್ರು ಹುಟ್ಟಿದ ಖರ. ಖರ ದೂಷಣರಿದ್ರಲ್ಲ, ಖರ ಹುಟ್ಟಿದ. ಅವನೇನು? ಸ ಚಿತ್ರಸೇನ ನಾಮಕಃ. ಚಿತ್ರಸೇನ ಅವನು ಹುಟ್ಟಿದ. ಸೊ ರಾಮಾಯಣದ ಕಥೆಗಳೆಲ್ಲ ಹಾಗೆ ಬರುತ್ತೆ ಹೇಳ್ತಾರೆ. ಸ್ಟೋರಿ ವೈಸ್ ಸಾಮ್ಯ ಇದೆ, ಕ್ಯಾರೆಕ್ಟರ್ ವೈಸ್ ಸೇಮ್ ಕ್ಯಾರೆಕ್ಟರ್ಸ್ ಬರ್ತಾರೆ. ಇವೆಲ್ಲ ಅರ್ಥ ಮಾಡಿ. ಒಟ್ಟು 100 ಜನಗಳು ಯಾರವರು? ಆ ಕಾಲದ ದೈತ್ಯರೇ. ಅದೆಲ್ಲ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ಪ್ರಧಾನ ತಿಳ್ಕೊಂಡ್ರೆ ಸಾಕು. ಒಂದು ಎಲ್ಲ ಹೇಳಕ್ಕೆ ಹೋದ್ರೆ ಮೊದಲೇ ಓದು ದೊಡ್ಡದಾಗತ್ತೆ, ಇನ್ನೂ ಓದಲ್ಲ. ಗ್ರಂಥ ಬಾಹುಲ್ಯ ಭೀತಿತ ಅಂತ ಹೇಳ್ತಾರೆ. ಯಾರಿಲ್ಲ ಹೋಗೋದು, ಕೆಲವು ಇದ್ರಲ್ಲಿ ಹೋಗಿಲ್ಲ, ಈ ಗುಂಪಿನಲ್ಲಿ ಇಲ್ಲ. ಇವರೆಲ್ಲ ಅಲ್ಲಿಯವರೇ ಹೋಗ್ತಾರೆ ಅಂತ ಹೇಳಿದ್ರಿಂದ ಇವರು ಹೋಗಿಲ್ಲ. ಮತ್ತೆ ಉಳಿದವರು ಇದ್ದಾರೆ. ಮತ್ತೆ ಅಲ್ಲಿ ಕಲಿ ಇರಲೇ ಇಲ್ಲ. ಮತ್ತೆ ಕಲಿ ಆ ಜಾಗದಲ್ಲಿ ಇರಲಿಲ್ಲ. ಉಳಿದವರು ಸಾಧನೆ ಪೂರ್ತಿಯಾಗಿರಲಿಲ್ಲ. ದುಶ್ಯಾಸನಾದಿಗಳು ಹುಟ್ಟಿದ್ರಿ. ಯಾರು? ಇವನೇ ಖರ. ತಥೋ ಹೌದೌದು, 100 ಹೆಸರೇ. ಸವೈ ವಿಕರಣ ಉಚ್ಯತೆ ತತ. ಒಂದು ಅಧ್ಯಾಯ ಪೂರ್ತಿ 100 ಜನ ಹೆಸರೇ. ಮಹಾಭಾರತ ಆದಿಪರ್ವದೊಳಗೆ ಒಂದು ಕೌರವ ಕೌರವರ ನಾಮಗಳು ಅಂತ ಹಾಕಿಬಿಟ್ಟಿದ್ದಾರೆ. ಅವೆಲ್ಲ ಅನ್ಯತ್ರ ಇವ ಪ್ರಸಿದ್ಧ ಶಬ್ದಕ್ಕೆ ಉಪಯೋಗ ಮಾಡಬೇಕು. ಅವರ ಎಲ್ಲಿಯಾಗಿದೆ ಅವೆಲ್ಲ ಪರ್ವ ರಾಕ್ಷಸರಿಗೆ ಹೇಳಿದ ಶಬ್ದಗಳು ಎಲ್ಲ. ಚಿತ್ರಸೇನ ದೇವರಿಗೆ ಹೆಸರು. ಚಿತ್ರ ವಿಚಿತ್ರವಾದ ಸೇನೆ ಇದೆ, ದೇವ್ರಿಗೆ ಒಳ್ಳೇದು. ಇವನಿಗೆ ಬರೀ ಹೆಸರಷ್ಟೇ. ಸಚಿತ್ರಸೇನ ನಾಮಕಸ್ತಥಾ ಪರೇ ಚ ರಾಕ್ಷಸಾಃ ಬಭೂರುಗ್ರ ಪೌರುಷಾಃ ವಿಚಿತ್ರ ವೀರ್ಯಜಾತ್ಮಜಾಃ. ಅವನು ಖರ ಚಿತ್ರಸೇನ. ಎಲ್ಲ ಉಗ್ರ ಪೌರುಷರು. ಅಪರೇ ಅವರು ರಾಕ್ಷಸರು. ಅಪರೇಚ ರಾಕ್ಷಸ, ಒಬ್ಬರು ಕೂಡ ಯೋಗ್ಯ ಇಲ್ಲೇ ಇಲ್ಲ. ಅವರೆಲ್ಲ ವಿಚಿತ್ರ ವೀರ್ಯದಾತ್ಮಜಾಃ. ಇವರೆಲ್ಲ ಧೃತರಾಷ್ಟ್ರದ ವಿಚಿತ್ರ ವೀರ್ಯಜ. ವಿಚಿತ್ರ ವೀರ್ಯ ಅವನ ಧೃತರಾಷ್ಟ್ರ, ಅವನ ಮಕ್ಕಳು. ವಿಚಿತ್ರ ವೀರ್ಯ ಆತ್ಮಜ ಅವನು. ವಿಚಿತ್ರ ವೀರ್ಯಜ ಆತ್ಮಜ ಇವರೆಲ್ಲ ಕೂಡ ವಿಚಿತ್ರ ವೀರ್ಯ ಅಂದರೆ ಧೃತರಾಷ್ಟ್ರ, ವಿಚಿತ್ರ ವೀರ್ಯಜ ಅಂದರೆ ಧೃತರಾಷ್ಟ್ರ, ವಿಚಿತ್ರ ವೀರ್ಯಜನ ಇಂದ ಹುಟ್ಟಿದವರು ಅಂದರೆ ಇವರು ದುರ್ಯೋಧನಾದಿಗಳು ಅಂತ. ಸಮಸ್ತ ದೋಷ ರೂಪಿಣ ಶರೀರಿಣೋ ಹಿತೇ ಭವನ್. ಉಗ್ರ ಪೌರುಷರು. ಉಗ್ರ ಪೌರುಷ ಶಬ್ದಕ್ಕೆ 2 ಅರ್ಥ. ಉಗ್ರ ಪೌರುಷರು ಅಂದರೆ ಉಗ್ರಗಾಮಿಗಳು. ಅದು ಅವ್ರ ಪೌರುಷ ಯಾತಕ್ಕೆ ಉಪಯೋಗ ಆಗ್ತಿತ್ತು? ಉಗ್ರ ಕೆಲಸ ಮಾಡ್ಲಿಕ್ಕೆ, ಒಳ್ಳೆ ಕೆಲಸ ಮಾಡ್ಲಿಕ್ಕಲ್ಲ. ಅಥವಾ ಉಗ್ರ ಅಂದ್ರೆ ರುದ್ರದೇವರಿಗೆ ಉಗ್ರ ಅಂತ ಹೇಳ್ತಿದೆ. ಅವ್ರ ಆರಾಧನೆ ಮಾಡಿ ಪಡೆದಂಥ ವರ ಇದ್ದವರು ಅಂತ. ಉಗ್ರ ಪೌರು ವಿಚಿತ್ರ ವೀರ್ಯ ಜಾತ್ಮಜಾಹ ಸಮಸ್ತ ದೋಷರೂಪಿಣ. ಅವರೆಲ್ಲ ದೋಷರೂಪಿಗಳೇ. ಅಂದರೆ ದೋಷಗಳ ಅಭಿಮಾನಿ ದೈತ್ಯರೇ ಹುಟ್ಟಿದ್ದಾರೆ ಅಂತ. ಕಾಮಾದಿ ಅಭಿಮಾನಿ ದೈತ್ಯರು. ಕಾಮಾಭಿಮಾನಿ ಅಲ್ಲಿ ಕಂಸ. ಗೊತ್ತಾಯ್ತು. ಅದೇ ರೀತಿಯಲ್ಲಿ ಬೇರೆ ಬೇರೆ ದೋಷಗಳು, ಸಾವಿರಾರು ದೋಷಗಳಿವೆ. ಒಂದೊಂದು ದೋಷವಾಗಿ ಇವರು ಹುಟ್ಟಿ ಬಂದರು. 100 ದೋಷ ಅಂತೇವಲ್ಲ. ಸೊ 100 ಕೌರವರು ಹುಟ್ಟಿ ಬಂದ್ರಾಗಿ. ಶರೀರಿಣೋ ಹಿತೇ ಭವನ್ ವೃಷೇತಿ ನಾಮತೋ ಹಿಸಾಯ ಬಹೂವ ದುಶ್ಯಲಾಸುರೀ. ಅವಳು ಇವಳಿದ್ದಲ್ಲ ದುಶ್ಯಲ, ಅವಳು ದೂನೆ. ದುಶ್ಯಲ ಅವಳು ಹುಟ್ಟಿದ್ದು. ದುಶ್ಶೀಲೆ ಮಾಡಿದ್ದಾರೆ ಅಲ್ಲ. ದುಶ್ಯಲ ಅವಳ ಹೆಸರು. ದುಶ್ಯಲ ಅಂತ ಹೆಸರು. ಅಸುರಿ ಅವಳೆಂಥವಳು ಆಸುರಿ. ಕುಹು ಪ್ರವೇಶ ಸಂಯುತ ಯಯಾರ್ಜುನೇರ್ವಧಾಯ ಚ. ಕುಹು ಆವೇಶ ಅವಳಲ್ಲಿ. ಕುಹು ಅಂತಕ್ಕಂಥ ಮತ್ತೊಂದು ದೈತ್ಯ ಶಕ್ತಿಯ ಆವೇಶ ಇತ್ತು ಮೂಲತಃ. ಅಂದರೆ ಕುಹುಯೋಗ ಕೇಳಿದ್ದೇವಲ್ಲ, ವ್ಯಾಸರಾಜ ಪರಿಹಾರ ಮಾಡಿದ ಕುಹುಯೋಗ. ಅದರ ಅಭಿಮಾನಿ ದೈತ್ಯಳು. ಅಭಿಮಾನಿ ದೈತ್ಯಳು. ದೇವತೆ ಅಲ್ಲ, ದೈತ್ಯಳು. ಅವಳು ವೃಷ. ವೃಷ ಅಂದರೆ ಸುಳ್ಳಿನ ಅಭಿಮಾನಿ ದೇವತೆ ಮುಖ್ಯವಾಗಿ. ಕುಹು ಪ್ರವೇಶ ಇತ್ತು, ಆವೇಶ ಇತ್ತು ಅವಳು. ಕುಹುನ ಆವೇಶ ಇತ್ತು. ಹೀಗೆ ಹುಟ್ಟಿ ಬಂದವಳು. ಕುಹು ಅಂತ ಹೇಳಿ ರೋಗ. ವ್ಯಾಸರಾಜರು ಕಾಪಾಡಿದಲ್ಲ, ವ್ಯಾಸರಾಜರು ಕಾಪಾಡಿದ ರೋಗ ಇದೆಯಲ್ಲ, ಕುಹು ಯೋಗ. ಕುಹು ಅಭಿಮಾನ ದೈತ್ಯ ಅವನು ಪ್ರವೇಶ ಮಾಡಿದ್ದ. ತಪಕೃತಂ. ಅವಳು ಹೆಂಗಸು, ಅವಳು ಪ್ರವೇಶ ಮಾಡಿದ್ದು. ತ್ರಿಶೂಲಿರೇ ತಥೋ ಹಿ ಸಾತ್ರ ಜಗ್ನುಷಿ. ಅವಳು ಕೂಡ ಒಳ್ಳೆಯವರು ಹೇಗೆ ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ತಪಸ್ ಮಾಡಿ ಹುಡ್ತಾರೋ, ಕೆಟ್ಟವರು ಕೂಡ ಏನು ಮಾಡ್ತಾರೆ? ಕೆಟ್ಟ ತಪಸ್ ಮಾಡಿ ಆ ರೀತಿ ಹುಟ್ಟಿ ಬಂದಿರ್ತಾರೆ. ಆ ತಪಸ್ ಮಾಡಿ ಹುಟ್ಟಿ ಬಂದಿದ್ದ ಅವಳು. ಏನು ತಪಸ್ಸು ಗೊತ್ತಾ? ಅಭಿಮನ್ಯು ಕೊಲ್ಲೋದಕ್ಕೆ ಕಾರಣ ಆಗಬೇಕು. ಇವಳು ಏನು ಮಾಡ್ತಾಳೆ? ಜಯದ್ರಥ ಹೇಳ್ತಾಳೆ. ಜಯದ್ರಥ ಮುಂದೆ ನಿಲ್ತಾನೆ. ಒಂದು ಲಿಂಕ್ ಅದು. ಹೇಗೆ ಅಂಬೇರು ಮಾತು ಕೇಳಿ ಗೋಹಪುರಾಣಕ್ಕೆ ಹೋದ ಎಲ್ರಿಗೂ ಶಾಪ ಬರಲಿಲ್ಲ, ಆ ಥರ ಇಲ್ಲೂ ಕೂಡ ಆ ರೀತಿಯಾಗಿ
ಸರಿ ಯೋಚನೆ ಮಾಡಿದರೆ ದೊಡ್ಡ ಲಿಂಕ್ ಅದು. ತಯೋದಿತೋ ಹಿ ಸೈಂಧವೋ ಬಭೂವ ಕಾರಣಂ ವಧೇ ಸಕಾಲಕ್ಕೆ ಯದಾನವಸ್ತದರ್ಥಮಾಸ ಭೂತಲೇ. ಸೈಂಧವ ಅವಳ ಗಂಡ, ಈಗಲ್ಲ ಇನ್ನು ಮುಂದೆ. ಕರೆಕ್ಟ್. ಅನೇಕ ಕಾರಣಗಳಿಂದ ಚಂದ್ರ ದರ್ಶನ ಆಗೋದಿಲ್ಲ. ಚಂದ್ರೆ ಅಮಾವಾಸ್ಯೆ ಅಂತ ಸಾಮಾನ್ಯವಾದ ಅರ್ಥ ಅದಕ್ಕೆ. ಅಮಾವಾಸ್ಯೆ ಸಾಮಾನ್ಯವಾದ ಅರ್ಥ ಗೊತ್ತಾಯ್ತಾ. ವಿಶೇಷ ಅರ್ಥ ಅಂತ ಯೋಗದಲ್ಲಿ ಬಂದಾಗ ಗುಹು ಅಂತ ಕರೀತಾರೆ. ಅಂತ ಯೋಗದಲ್ಲಿ ಮೃತ್ಯು. ಯಾರಿಗೆ ಮೃತ್ಯು? ಎಲ್ಲರಿಗೂ ಅಲ್ಲ, ಮುಖ್ಯಸ್ಥನಿಗೆ ಮೃತ್ಯು, ರಾಜನಿಗೆ ಮೃತ್ಯು. ಅವ್ನು ಯಾರು ಕೂತಾರೋ ಅಲ್ಲಿ ಅವರಿಗೆ ಮೃತ್ಯು. ಅವನು ಬಿಟ್ಟು ಇನ್ನೊಬ್ರು ಕೊಡ್ಲೇಬೇಕಲ್ಲ. ರಾಜಸ್ಥಾನ ಏನಾಗಬೇಕು, ಅವಾಗ ಖಾಲಿಯರಾಗಿಲ್ಲ, ಇನ್ಚಾರ್ಜ್ ಕೂತ್ರೆ ಅವ್ರನ್ನೇ ಹೊಡೆಯುತ್ತೆ ಬಿಡದೆ. ಅಂಥದ್ದು ಅಂಥ ಕೆಟ್ಟ ಯೋಗ ಅದು. ಸಾಕು ಕೂತಾದ್ರೆ ಆರಾಮಾಗಿ ಅದು. ಸಕಾಲಕ್ಕೆ ಯದಾನವಸ್ತದರ್ಥಮಾಸ ಭೂತಲೇ. ಆಗ ಕಾಲಕೇಯ ದಾನವರಲ್ಲಿ ಒಬ್ಬ ಕಾಲಕೇಯರು ಇದ್ದಾರಲ್ಲ, ಮುಂದೆ ಬಹಳ ಜನ ಬರ್ತಾರೆ ಅವರೆಲ್ಲ, ನಿವಾತ ಕವಚರು ಕಾಲಕೇಯರು ಅಂತೇಳಿ. ಆ ಗುಂಪಿ ಸೇರಿದ ರಾಕ್ಷಸ ಯಾರು? ಜಯದ್ರಥ. ಅವನು ಇವಳು ಗಂಡ. ಸೊ ಅಳಿಯಂದರು, ಸಖಿಯಂದರು, ಮಕ್ಕಳು ಎಲ್ಲ, ಮೊಮ್ಮಕ್ಕಳು ಸಮೇತ ಎಲ್ಲರೂ ಏನವರು ಎಲ್ಲ ಭಯಂಕರ ರಾಕ್ಷಸರು, ಸಾಮಾನ್ಯ ರಾಕ್ಷಸರು ಕೂಡ ಅಲ್ಲ. ಭೂತಲೆ ತಥಾ ಸ ನಿರ್ವೃತಾಭಿಧೋ ಅನುಜಸ್ತ ನಿರ್ವೃತೇರಭೂತ್ ತನಾಸಿಕಾ ಮರುದ್ಯುತೋ ಸುಯುತ್ಸು ನಾಮಕ ಕೃತಿ. ತಥಾ ಆಸ ನಿರ್ವೃತಾಭಿಧೋ ಅನುಜಸ್ತ ನಿರ್ವೃತೇರಭೂತ್. ಒಬ್ಬ ನಿವೃತ್ತಿ ಇದ್ದ ದೇವತೆ ಗೊತ್ತೀಗ. ನಿವೃತ್ತಿ ಏನಾಗಿ ಹುಟ್ಟಿರೋದು ಈಗಾಗಲೇ? ಘಟೋತ್ಕಚ. ಆತನ ತಮ್ಮ ನಿವೃತ್ತ ಅಂತಿದ್ದ. ನಿವೃತ್ತ ಆತೀತ ಘಟೋತ್ಕಚ ದಿಕ್ಪಾಲಕರಾದ ನಿವೃತ್ತಿ. ಆತ ದಿಕ್ಪಾಲಕ ಅಲ್ಲ, ಆತನ ತಮ್ಮ ಅಷ್ಟೇ. ಆತ ಏನ್ ಮಾಡಿ ನಾಸಿಕಾ ಮರುದ್ಯುತಃ. ನಾಸಿಕಾ ಮರುತ್ತಿನ ಪ್ರಸ್ತಾಪ ಎಲ್ಲಿ ಬಂದಿದೆ? ಎಲ್ಲಿ? ತಲವಕಾರೋಪಕ್ಷದಲ್ಲಿ ಬಂದಿದೆ. ಅದು ಹೋಗಿ ತೃಣನ ಹಾರಸಕ್ಕೆ ಬರಲಿಲ್ಲಲ್ಲ, ಅದು ಆ ನಾಸಿಕಾ ಮರುತ್ತನ ಆವೇಶ ಇತ್ತು. ಮೂಲತಃ ಯಾರಾತ? ನಿವೃತ್ತ. ಆವೇಶ ಯಾರ್ದು? ನಾಸಿಕಾ ಮರುತ್ತೆಂದು. ಬರೀ ಮರುತ್ತಲ್ಲ, ಬರೀ ವಾಯುದೇವರಾಗ್ತಾರೆ. ನಾಸಿಕಾ ಮರುತ್ತನ ಆವೇಶ ಇತ್ತು. ಅವನೇನಾಗಿ ಹುಟ್ಟಿದ ಈತನಿಗೆ? ಯುಯುತ್ಸು ಅಂತ ಹೆಸರು. ಇನ್ನೊಬ್ಬ ಮಗ ಧೃತರಾಷ್ಟ್ರನ 101+1 ಗೊತ್ತಾಯ್ತು. 101+ ಇಷ್ಟು ಮಕ್ಕಳಾದ. ಇವನು ಒಳ್ಳೆಯವನು, ಯುಯುತ್ಸು ಒಳ್ಳೆಯವನು. ಯಾಕೆ? ಸ್ವರೂಪ ಒಳ್ಳೆಯದು, ನಿವೃತ್ತ ಸ್ವರೂಪ ಒಳ್ಳೆಯದು, ಆವೇಶನೂ ಒಳ್ಳೆಯದು, ಒಳ್ಳೆಯ ಮಗ ಇವನು. ಆದ್ರೆ ಗಾಂಧಾರಿಯ ಮಗ ಅಲ್ಲ. ಯಾರ ಮಗ? ಅಲ್ಲ, ತಾಯಿ ಬೇರೆ, ಗಾಂಧಾರಿ ಅಲ್ಲ. ತಂದೆ ಕಾಮನ್, ಧೃತರಾಷ್ಟ್ರನೇ ತಂದೆ, ಆದರೆ ತಾಯಿ ಗಾಂಧಾರಿ ಅಲ್ಲ. ಗಾಂಧಾರಿ ಆಗಿದ್ರೆ ಏನಾಗ್ತಿತ್ತು? ವೇದವ್ಯಾಸ ತಪ್ಪು ಉಪಾಸನೆ ಮಾಡಿದ್ದಕ್ಕೆ ಅಸರ ವೇಷ ಬಂದ್ಬಿಡ್ತಿತ್ತು. ತಪ್ಪು ಉಪಾಸನೆ ಮಾಡಿದ್ದರ ಫಲ. ತನಾಶಿಕಾ ಮರುದ್ಯುತೋ ಯುತ್ಸು ನಾಮಕ ಕೃತಿ. ಒಳ್ಳೆಯವನು, ಕೃತಿ ಒಳ್ಳೆ ಸಾಹಸಿ. ಸಚಾಂಬಿಕೆಯ ವೀರ್ಯಜಸ್ಸು ಯೋಧನಾದನಂತರ ಬಭೂವ ವೈಶ್ಯ ಕನ್ಯಕೋದರೋದ್ಭವೋ ಹರಿಪ್ರಿಯ. ಸಚ ಅಂಬಿಕೆಯ ವೀರ್ಯಜ. ಅಂಬಿಕೆಯ ಅಂದ್ರೇನು? ಅಂಬಿಕೆಯ. ಅಂಬಿಕೆಯ ಮಗ ಅಂಬಿಕೆಯ. ರಾಧೇಯ ಇದ್ದಾಗೆ, ಕೌಂತೆಯ ಇದ್ದಾಗೆ ಅಂಬಿಕೆಯ. ಆತನ ಮಗ ಅಂದರೆ ಧೃತರಾಷ್ಟ್ರನ ಮಗನೇ. ಅಂಬಿಕೆಯ ಧೃತರಾಷ್ಟ್ರ, ವೀರ್ಯಜ ಅವನ ಮಗ. ಸುಯೋಧನಾದ ನಂತರ. ಸ್ವಾರಸ್ಯ ಅಂದರೆ ಸರಿಯಾಗಿ ಇನ್ನು ಕೊಡ್ತಾರೆ. 101 ಜನ ಹುಟ್ಟಿದ್ರು, ದಿವಸಕ್ಕೊಬ್ರಂತೆ ಹುಟ್ಟಿದ್ರು. ಮೊದಲು ಹುಟ್ಟಿದ್ಯಾರೋ? ದುರ್ಯೋಧನ. ನೆಕ್ಸ್ಟ್ ಡೇ ದುಶ್ಯಾಧನ ಹುಟ್ಟಿದ. ಅವತ್ತೇ ಯೂತ್ಸು ಹುಟ್ಟಿದ. ದುರ್ಯೋಧನ ಅಂತ ವಯಸ್ಸಿನೊಳಗೆ ನೆಕ್ಸ್ಟ್ ಯಾರೋ ದುರ್ಯೋಧನ ಆದ ತಕ್ಷಣ ದುಶ್ಯಾಸನ ಅವನಿಗೆ ಈಕ್ವಲ್. ಇವರು ಉಳಿದವರೆಲ್ಲ ಆಮೇಲೆ ಹುಟ್ಟಿದವರು. ಅದು ಆ ದೃಷ್ಟಿಯಿಂದ ಸೀನಿಯಾರಿಟಿ ಇದೆ. ಇಬ್ಬರು ಬಿಟ್ಟರೆ ಉಳಿದವರೆಲ್ಲರ ಮೇಲೆ ಸೀನಿಯಾರಿಟಿ ಇದೆ. ಯೂಸುದಕ್ಕೆ ದುಶ್ಯಾಸನ ಒಂದೇ ಕೇಳೋದು. ದುರ್ಯೋಧನ ಒಂದು ದಿವಸ ಸೀನಿಯರ್ ಅಷ್ಟೇ, ಒಂದೇ ದಿವಸದ ಮಟ್ಟಿಗೆ ಅವ್ರು ಸೀನಿಯರ್. ಆಫೀಸ್ನಲ್ಲಿ ಕೌಂಟ್ ಆಗುತ್ತೆ. ಒಂದೇ ಸೀನಿಯರ್ ಆಗಿದ್ರು ಕೂಡ ಏನಾಗುತ್ತದ? ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಸೀನಿಯರ್. ಗಾಂಧಾರಿ ಮಗ ಅಲ್ಲ ಅಂತ ಹೇಳಿದ್ನಲ್ಲ. ವೈಶ್ಯ ಕನ್ಯಕೋದರ. ವೈಶ್ಯ ಕನ್ಯಕೆ ಗಾಂಧಾರಿ ಗರ್ಭಿಣಿಯಾಗಿ ದೀರ್ಘಕಾಲ ಇದ್ದ ಕಾಲಕ್ಕೆ ಧೃತರಾಷ್ಟ್ರನಿಗೆ ಒಬ್ಬ ವೈಶ್ಯ ಕನ್ಯೆಯಲ್ಲಿ ಹುಟ್ಟಿದವನೇ ಅವನು. ಬಹುವ ವೈಶ್ಯ ಕನ್ಯಕೋದರೋದ್ಭವೋ ಹರಿಪ್ರಿಯ. ಹರಿಪ್ರಿಯ ಅಂತ ಹೇಳಿದ್ರಿಂದ ಭಗವದ್ಭಕ್ತ. ಯಾವ ಇದು ಇಲ್ಲ, ಒಳ್ಳೆ ವ್ಯಕ್ತಿ ಅವರು. ರಾವಣಾದಿಗಳಲ್ಲಿ ಅಪ್ಪಿತಪ್ಪಿ ವಿಭೀಷಣ ಹುಟ್ಟಿದ ಹಾಗೆ ಯೂಸ್ತು ಇದ್ದಾರೆ. ಆ ಕೆಟ್ಟವ್ರ ಗುಂಪಿನಲ್ಲಿ ಒಳ್ಳೆಯವರು. ಯುಧಿಷ್ಠಿರೇ ಜಾತಿ ಅದಿಷ್ಟೋ ಒಂದು ಘಟ್ಟ. ಅದಕ್ಕೆ ಅದು ಮುಗಿಸಿದ್ದೀಗ. ನಾಳೆ ದಿವಸ ಭೀಮಸೇನರ ಅವತಾರ, ಭೀಮಾವತಾರ ನಾಳೆ ಆಗಬೇಕು. ಅದನ್ನು ನಾಳೆ ನೋಡೋಣ.